ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವನ್ ಬಾಯ್ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಹರ್ಬಲ್ ಶ್ಯಾಂಪೂ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ವೀಕ್ಷಕರೇ, ಅರಿವಿನ ದರ್ಪಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ವಿದ್ಯಾರ್ಥಿಗಳಿಗೆ ಅಂತಲೇ ಮೀಸಲಾಗಿರುವಂಥ ಒಂದು ವಿಶೇಷ ಕಾರ್ಯಕ್ರಮ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಅನೇಕ ಸ್ಥಳಗಳಿಗೆ, ಅನೇಕ ಭಾಗಗಳಿಗೆ ಭೇಟಿ ನೀಡಿ ಅಲ್ಲಿ ಅರಿವಿನ ದರ್ಪಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ವಿದ್ಯಾಭಿವೃದ್ಧಿಗೆ, ವಿದ್ಯಾರ್ಜನೆಗೆ, ಏಕಾಗ್ರತೆಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಇರುವ ವಿಶೇಷ ಸಿದ್ಧಿಮಂತ್ರಗಳು, ವಿಶೇಷ ಬೀಜಾಕ್ಷರಿ ಮಂತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಹಾಗೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಹೆಗ್ಗಡ ದೇವನಪುರ ಮಾಗಡಿಯಲ್ಲಿ ಇರುವಂತಹ SM ರ್ಯಾಂಕ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಗುರುಜಿಯವರು ಪಾಲ್ಗೊಂಡಿದ್ದರು. ಅಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವಂಥ ರೀತಿಯಲ್ಲಿ ಶಾರದಾ ಪೂಜೆಯನ್ನು ಕೂಡ ನೆರವೇರಿಸಿಕೊಟ್ರು. ಇದೇ ಸಂದರ್ಭದಲ್ಲಿ ವಿಶೇಷ ಬೀಜಾಕ್ಷರಿ ಮಂತ್ರವನ್ನು, ಅನೇಕ ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದಾರೆ. ಹಾಗಾದರೆ ಬನ್ನಿ, ಇವತ್ತಿನ ವಿಶೇಷ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರುಜಿಯವರು ಏನೆಲ್ಲ ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ, ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುದೇವ ವಂದನೆ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅವರ ಆದರಿಸೋ ರೀತಿ ಕಲಿಸಿ, ತಂದೆ ತಾಯಿಯರ ಹಿರಿಮೆ ತಿಳಿಸಿ, ಅವರ ಆದರಿಸೋ ರೀತಿ ಕಲಿಸಿ. ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ. ಚೇತನವಾದಂಥ ಆನಂದ ಗುರುವೇ, ಅರಿವಿನ ದರ್ಪಣದ ವೇದವೇ, ದೀಪವೇ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಉಪದೇಶಿಸಿ, ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ. ವೇದ ಶಾಸ್ತ್ರ ಮಂತ್ರ ಉಪದೇಶಿಸಿ, ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ. ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ. ಚೇತನವಾದಂಥ ಆನಂದ ಗುರುವೇ, ಅರಿವಿನ ದರ್ಪಣ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮಃ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರೀಂ ಬಾಲಾತ್ರಿಪರಸುಂದರೀ ದೇವತಾಭ್ಯೋ ನಮಃ. ಸರಸಜನಲೀಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಘ್ನೇಂ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸಕೀಂ ದೇವೀಂ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶಾರದಾಂ ದೇವೀಂ ಕರುಣಾಕರೀಂ ಶ್ರೀಂ ಭಗವತೀಂ ಜಗದೀಶ್ವರೀಂ ಲಲಿತಾಂ ಬಾಲಾ ತ್ರಿಪುರಸುಂದರೀ. ಹ್ರೀಂಕಾರಾಸನಗರ್ಭಿತಾಂ ನೆಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀ ಸವರ್ಣಾಂ ವರದಾರಿಣೀಂ ಚ ವರಸುಧಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧಿರಾಂ ಸ್ರಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಜಗದೀಶ್ವರೀ ನಮಃ. ಲಲಿತಾಯೈ ನಮಃ. ದುರ್ಗಾಯೈ ನಮಃ. ಗಣಪದೇ ನಮಃ. ಭಗವತಿಯ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಸುಂದರವಾದಂಥ ಈ ಸಂಜೆ ಮಾಘ ಮಾಸದ ಶುಕ್ಲ ಪಕ್ಷದ ರವಿವಾಸರ ಭಾನುವಾಸರದ ಯುಕ್ತಾಯಾಮ್ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತು. ವಿದ್ಯಾರ್ಥಿಯ ಜೀವನ ಇದು ಬಹಳ ಅತ್ಯಮೂಲ್ಯ. ಪ್ರತಿಯೊಬ್ಬರು ಸಹಿತ ಬಾಲ್ಯದಿಂದ ಯೌವನದ ಮುಪ್ಪಿನವರೆಗೂ ಮನುಷ್ಯನ ಹಾಕುವ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಸಹಿತ ಅರ್ತು ಕಲಿಯುವಂತಹದ್ದು ಕಲಿಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಅಂತಹ ಒಂದು ಕಲಿಕೆ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ಇದ್ದು ಸಂಸ್ಕಾರದ ಅರಿವನ್ನು ಮೂಡಿಸ್ಕೊಂಡು ನಮ್ಮ ಈ ಪ್ರಾಂತ್ಯದ ನಮ್ಮ ಭಾರತ ದೇಶದ ಹಿಂದೂ ಸನಾತನ ಧರ್ಮದ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಮೌಲ್ಯಗಳನ್ನು ಅರ್ತು ನಾವು ನೀವೆಲ್ಲರೂ ಸಹಿತ ಬದುಕಬೇಕಾಗಿದೆ. ಕೇರಳದ ಅನುಭವಿ ಆಯುರ್ವೇದ ವೈದ್ಯರಿಂದ ವನಸಿರಿ ಉತ್ಪನ್ನಗಳಿಂದ ತಯಾರಾಗಿರುವಂತಹ ಔಷಧಿ ಅಮೃತಬಿಂದು. ಇದು ಹಿರಿಯರು ಕಿರಿಯರು ಎಲ್ಲ ವಯಸ್ಸಿನವರು ಸೇವಿಸಬಹುದಾದಂಥ ಔಷಧಿ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಾಗಿರಲಿ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಅಲ್ಸರ್, ಆಸಿಡಿಟಿ, ಗ್ಯಾಸ್ಟ್ರಿಕ್ ಇಂತಹ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅಮೃತಬಿಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಗುರುಜಿಯವರು ಬೆಂಗಳೂರಿನ ಹೆಗ್ಗಡ ದೇವನಪುರ ಮಾಕಡಿಯಲ್ಲಿ ಇರುವಂತಹ SM ರ್ಯಾಂಕ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಶಾಲೆಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಗುರುಜಿಯವರು ಅನೇಕ ಮಹತ್ವಪೂರ್ಣ ಮಾಹಿತಿಯನ್ನು ಸಂಸ್ಕಾರದ ಕುರಿತಾಗಿ ಅರ್ಥಪೂರ್ಣ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ. ಸಂಸ್ಕಾರ ಎಂಬತಕ್ಕಂತಹ ಆ ನುಡಿ ಇದು ನುಡಿಯಾಗಿಲ್ಲದಿರ ಪ್ರತಿಯೊಬ್ಬರು ಸಹಿತ ಜೀವನದಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಅಂಶಗಳನ್ನು ಸಿದ್ಧಿಸಿಕೊಳ್ಳಬೇಕಾಗಿದೆ. ಈ ಸಂಸ್ಕಾರದ ಅರಿವು ಜ್ಞಾನ ದೇಗುಲದಲ್ಲಿ ತಿಳಿಸ್ಕೊಡ್ತಕ್ಕಂತಹ ಪಾಠ ಪ್ರವಚನಗಳು ಇದು ನಿಮ್ಮೆಲ್ಲರ ಮನೆ ಮಕ್ಕಳಿಗೂ ಸಹಿತ ಅರಿವನ್ನು ಮೂಡಿಸಿ ಜ್ಞಾನದಲ್ಲಿ ದೇಶದ ಪ್ರಜೆಗಳನ್ನಾಗಿ ತಯಾರು ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಹೋರಾಟ ಬೇಕಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಹೇಳ್ಕೊಡ್ತಕ್ಕಂತಹ ಪಾಠ ಎಷ್ಟು ಮುಖ್ಯವೋ
ಅದರೊಂದಿಗೆ ಸಂಸ್ಕಾರ ಎಂಬತಕ್ಕಂತಹ ಅರಿವು ಅದಕ್ಕಿನ್ನ ದ್ವಿಪಟ್ಟು ಲಾಭ ತಂದು ಕೊಡ್ತಕ್ಕಂಥದ್ದಾಗಿದೆ. ಅದರಿಂದ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಪಾಠ ಪ್ರವಚನದ ಜೊತೆಗೆ ಸಂಸ್ಕಾರದ ಅರಿವನ್ನು ಸಹಿತ ಮೂಡಿಸುವಂತಹ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಶಾಲೆಗಳು ಮುಂದಾಗಿರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ನಮ್ಮ ಈ ಹಿಂದೂ ಸನಾತನ ಧರ್ಮದಲ್ಲಿ ಹಿಂದೂ ಸನಾತನ ಧರ್ಮ ಅಂತಕ್ಕಂಥದ್ದು ಮಾತ್ರವೇ ಅಲ್ಲ, ಶಾಲೆಯಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿನಿಯರ ಜೀವನಕ್ಕೆ ಇಲ್ಲಿ ಜಾತಿ ಮತ ಭೇದವಿಲ್ಲ. ಹಿಂದೂ ಕ್ರೈಸ್ತ ಮುಸಲ್ಮಾನ್ ಅಂತಕ್ಕಂತಹ ಯಾವುದೇ ಭೇದಗಳಿಲ್ಲ. ಎಲ್ಲರಲ್ಲಿ ಹರಿತಕ್ಕಂತಹ ರಕ್ತದ ಕಣ ಕೆಂಪಾದಾಗ, ಭಾರತಾಂಬೆಯ ಮಕ್ಕಳು ನಾವಾದಾಗ ಇಲ್ಲಿ ಜಾತಿ ಮತ ಭೇದವಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಸಂಸ್ಕಾರದ ಅರಿವು ಬೇಕಾಗಿದೆ. ಕ್ರೈಸ್ತರಾದರೂ, ಮುಸ್ಲಿಂ ಬಾಂಧವರಾದರೂ, ಹಿಂದೂಗಳಾದರೂ ನಾವು ಮನೆಗೆ 4 ಜನ ಅತಿಥಿಗಳು ಬಂದಾಗ ಅವ್ರನ್ನ ಕೂಡಿಸಿ ಸತ್ಕರಿಸ್ತಕ್ಕಂತಹ ಗುಣ, ಅದನ್ನು ಸಂಸ್ಕಾರ ಅಂತ ಹೇಳ್ತಾರೆ. ಸಂಸ್ಕಾರ ಅಂದರೆ ಹೂನಾರ ಹಾಕಿ ಪೂಜೆ ಪುನಸ್ಕಾರ ಮಾಡಿ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಧೂಪದೀಪ ನೈವೇದ್ಯ ಕೊಡ್ತಕ್ಕಂಥದ್ದು, ಅಥವಾ ದೇವಸ್ಥಾನಕ್ಕೆ ಹೋಗಿ ರಾಮಭಜನೆ ಮಾಡ್ತಕ್ಕಂಥದ್ದನ್ನು ಮಾತ್ರ ಸಂಸ್ಕಾರ ಅಂತಕ್ಕಂಥದ್ದಲ್ಲ. ಸಂಸ್ಕಾರ ಅಂದರೆ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಯನ್ನು ಗೌರವಿಸ್ತಕ್ಕಂಥದ್ದಕ್ಕೆ. ನಾವು ಕಲಿತಂತಹ ವಿದ್ವತ್ತಿನಿಂದ ಆ ವಿದ್ಯೆ ಇನ್ನೊಬ್ಬರ ಮನೆ ಜ್ಯೋತಿಯಾಗಿ ಬೆಳಗುವುದಕ್ಕೋಸ್ಕರ, ನೊಂದ ಮನಸ್ಸಿಗೆ ಇನ್ನೊಬ್ಬ ವ್ಯಕ್ತಿಯ ನೊಂದಿರ್ತಕ್ಕಂತಹ ಮನಸ್ಸಿಗೆ ಒಂದಿಷ್ಟು ಸಾಂತ್ವನದ ನುಡಿಮುತ್ತನ್ನು ಹೇಳಬೇಕಾದರೂ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಇದನ್ನು ನಾವು ಅರ್ಥಕೊಳ್ಳಬೇಕಾಗಿದೆ. ಇಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಶಾಲೆ ತೆಗೆದುಕೊಂಡಿರ್ತಕ್ಕಂಥ ಈ ತೀರ್ಮಾನ ನಿಜಕ್ಕೂ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತಹದ್ದು. ಈಗಾಗಲೇ ರಾಜ್ಯದಾದ್ಯಂತ ನಮ್ಮ ಈ ಪ್ರವಾಸ ನಿರಂತರವಾಗಿ ನಡೀತಾ ಇದೆ. ಪ್ರತಿಯೊಬ್ಬ ಮಕ್ಕಳ ಜ್ಞಾನವೂ ಸಹಿತ ಮತ್ತಷ್ಟು ಚುರುಕಾಗಿರಬೇಕು, ಜ್ಞಾನ ಚಕ್ಷು ತೆರೀಬೇಕು ಅಂಥೇಳಿ ಅರಿವಿನ ದರ್ಪಣ ಎಂಬತಕ್ಕಂತಹ ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಾ ಇರ್ತೇನೆ ನಾನು, ಮಕ್ಕಳಿಗೆ ಸಾಧ್ಯವಾದಷ್ಟು ನೀವು ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯಾಗಿ ತಯಾರು ಮಾಡಿ ಅಂತ. ಮಕ್ಕಳಿಗಾಗಿ ನೀವು ಕೂಡಿಟ್ಟಂತಹದ್ದಿದೆಯಲ್ಲ, ಪೋಷಕರು ತಿಳ್ಕೊಳ್ಬೇಕಾದ ವಿಚಾರ. ನೀವು ಮಕ್ಕಳಿಗಾಗಿ ಕೂಡಿಟ್ಟು ಆಸ್ತಿ ಅಂತಸ್ತು ನಿಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳಿಗೆ ಆಸ್ತಿ ಮಾಡ್ತಿದ್ದೀರಿ. ಮಕ್ಕಳಲ್ಲಿ ಜ್ಞಾನವಿಲ್ಲ ಅಂದರೆ ಏನು ಮಾಡಲಿಕ್ಕಾಗತ್ತೆ? ಅದನ್ನು ಮತ್ತೊಬ್ಬರು ಯಾರಾದರೂ ಬಂದು ಕಸ್ಕೊಂಡು ಹೊರಟೋಗ್ಬೋದು. ಆದರೆ ಮಕ್ಕಳನ್ನೇ ಜ್ಞಾನವಂತರನ್ನಾಗಿ ಮಾಡಿದ್ರೆ ಆ ಮಕ್ಕಳು ಇನ್ನಷ್ಟು ಜನ ಮಕ್ಕಳಿಗೆ ದಾರಿದೀಪವೂ ಆಗ್ತಾರೆ. ನಿಮ್ಮ ಮನೆಯ ಒಂದು ದೀಪ ಅದು ನಂದಾದೀಪವಾಗಿ ಇನ್ನೊಬ್ಬರ ಮನೆ ಬೆಳಗಿ ಜ್ಯೋತಿ ಬೆಳಗಿ ಎಲ್ಲರಿಗೂ ಬೆಳಕನ್ನು ಕೊಡುವಂತಹ ನಿಟ್ಟಿನಲ್ಲಿ ನಿಮ್ಮ ಮನೆ ಮಕ್ಕಳಾಗಬೇಕು. ಅದಕ್ಕಾಗಿ ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ತಾಯಿ ಶಾರದೆಯ ಅನುಷ್ಠಾನವನ್ನು ಮಾಡಿ, ಅಮ್ಮನವರಿಗೆ ಒಂದು ಅಭಿಷೇಕವನ್ನು ಮಾಡಿ, ಅದರಲ್ಲೂ ಇಲ್ಲಿ ಒಂದು ವಿಚಾರ ತಿಳಿಸ್ತಾ ಇದ್ದೇನೆ. ತಾಯಿ ಶಾರದೆಗೆ ಇಷ್ಟವಾಗಿರ್ತಕ್ಕಂಥದ್ದು ಮಧು ಅಂದರೆ ಜೇನುತುಪ್ಪ. ಜೇನು ಒಂದು ಹೂವಿನಿಂದಾಗಲಿ ಒಂದು ಅಂಶದಿಂದಾಗಲಿ ಬಂದಂಥದ್ದಲ್ಲ. ಈ ಜೇನಿನ ಸಂಗ್ರಹಣ ಬಹಳ ವಿಶೇಷ. ಜೇನಿನ ಹುಳವನ್ನು ಮುಟ್ಟಿ ನಾವು ಬದುಕಲಿಕ್ಕಾಗಲ್ಲ. ಜೇನಿನ ಹುಳ ಒಂದು ಕಡಿದ್ರೆ ಆ ನೋವು ನಮಗೆ ತಡಿಲಿಕ್ಕಾಗಲ್ಲ. ಆದರೆ ಅದೇ ಜೇನಿನಿಂದ ಬರ್ತಕ್ಕಂಥ ಹನಿ ಜೇನುತುಪ್ಪ ಅದು ಬಹಳ ಸಿಹಿ, ಮಧುರ, ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಈ ಜ್ಞಾನಚಕ್ಷು ಜ್ಞಾನವನ್ನು ಚುರುಕುಗೊಳಿಸ್ತಕ್ಕಂತಹ ಶಕ್ತಿ ಅದರಲ್ಲಿದೆ. ಇನ್ನು ಏಲಕ್ಕಿ, ಇವತ್ತಿನ ದಿವಸ ತಾಯಿಗೆ ಏಲಕ್ಕಿಯಿಂದ ಅಭಿಷೇಕ, ಜೇನುತುಪ್ಪದಿಂದ ಅಭಿಷೇಕ. ಆ ಅಭಿಷೇಕ ಪ್ರಸಾದವನ್ನು ನೀವೆಲ್ಲರೂ ಸಹಿತ ಕೇಳಿ ತಗೊಳ್ಬೇಕು ಇವತ್ತಿನ ದಿವಸ. ಯಾಕೆಂದರೆ ಈ ಪ್ರಸಾದದ ಹಿಂದಿದೆ ಒಂದು ಮಹತ್ತರವಾಗಿರೋ ರಹಸ್ಯ. ಆ ಪ್ರಸಾದ ಸಾಮಾನ್ಯವಾದ್ದಲ್ಲ. ಮನೆಯಲ್ಲೂ ನೀವು ಲೀಟ್ರ್ಗಟ್ಟಲೆ ಜೇನುತುಪ್ಪ ತರಬಹುದು, KG ಗಟ್ಟಲೆ ಏಲಕ್ಕಿ ತರಬಹುದು. ಆದರೆ ಇಲ್ಲಿನ ಇವತ್ತಿನ ಆ ಮಹಾಮಂತ್ರದಿಂದ ಅನುಷ್ಠಾನಗೊಳ್ಳತಕ್ಕಂತಹ ಜೇನುತುಪ್ಪ, ಏಲಕ್ಕಿ ಇದು ವಿಶೇಷವಾಗಿದೆ. ಇದರ ಒಂದು ವಿಶೇಷತೆಯನ್ನು ನೀವೆಲ್ಲರೂ ಪಡಿಬೇಕು ಅಂತಕ್ಕಂಥದ್ದೇ ಒಂದು ಮಹದಾಸೆ. ಇನ್ನು ಅದರೊಂದಿಗೆ ಇವತ್ತು 2016 ಶಾಲಾ ಸಂಭ್ರಮೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ಇವತ್ತಿನ ದಿವಸ ನಮ್ಮ ಈ ಪ್ರವಚನದಿಂದ ನಿಮ್ಮ ಪುಟ ಪುಟಾಣಿ ಮಕ್ಕಳು ಮಾಡ್ತಕ್ಕಂಥ ನಿಮಗೂ ಮತ್ತು ನಮಗೂ ಸಹಿತ ಮನರಂಜನೆಗಾಗಿ ಮಕ್ಕಳು ಸಾಕಷ್ಟು ಸಿದ್ಧತೆಯಲ್ಲಿದ್ದಾರೆ. ಸಮಯವನ್ನು ವೃಥಾ ವೇಸ್ಟ್ ಮಾಡೋದು ಬೇಡ. ಸಾಧ್ಯವಾದಷ್ಟು ಬೇಗ ತಾಯಿ ಶಾರದೆಯ ಅನುಷ್ಠಾನವನ್ನು ಮಾಡಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಿಳಿ ಹೇಳಬೇಕಾದಂಥ ಇನ್ನೊಂದು ಬೀಜಾಕ್ಷರಿ ಮಂತ್ರವಿದೆ. ಆ ಮಂತ್ರೋಪದೇಶ ನಾನು ನಿಮಗೆ ಕೊಟ್ಟು ತದನಂತರ ಮುಂದಿನ ಕಾರ್ಯಕ್ರಮಕ್ಕೆ ನಾವು ತೆರಳ್ತೇವೆ. ಆದರೂ ತಾಯಿ ಶಾರದೆಯ ಅನುಷ್ಠಾನ ಮಕ್ಕಳಿಗೆ ನೀವು ಹೇಗೆಲ್ಲ
ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಮಕ್ಕಳು ಹೇಗೆ ತಯಾರಾಗಬೇಕು, ಮಕ್ಕಳು ಭಯಭೀತಿಯನ್ನು ಬಿಟ್ಟು ಮುಂದೆ ಅವರಲ್ಲಿರ್ತಕ್ಕಂಥ ಅಭಿವೃದ್ಧಿಯನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಈ ವಿಚಾರವನ್ನು ಸಹಿತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈ ಸುಂದರವಾದಂತಹ ವೇದಿಕೆ ಮೇಲೆ ಅಲಂಕಾರಗೊಂಡಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಶಾಸಕರು ಸಂಪಂಗಿಯವರಿದ್ದಾರೆ. ಹಾಗೂ ಇನ್ನೂ ಸಾಕಷ್ಟು ಜನ ನನ್ನ ಅಣ್ಣ ತಮ್ಮಂದಿರಿದ್ದಾರೆ. ಒಳ್ಳೆಯದಾಗಲಿ. ಇನ್ನು ತಾಯಿ ಶಾರದೆಯ ಆರಾಧನೆ ಮಾಡೋಣ. ಎಲ್ಲರೂ ಸಾಧ್ಯವಾದಷ್ಟು ನಿಮ್ಮ ಕೈಗಳನ್ನು ಒಮ್ಮೆ ಮೇಲೆತ್ತಿ, ತಾಯಿ ಎರಡೂ ಕೈ ಮೇಲೆತ್ತಿ, ಒಂದೇ ಬೇಡ 2 ಕೈ ಮೇಲೆತ್ತಿ. ಇದು ದೇವಿಯ ಆರಾಧನೆ ಮಾಡುವ ಮೂಲ ಸಾನ್ನಿಧ್ಯ. ಹೇಳ್ಕೊಳ್ಳಿ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಶ್ರೀಂ ಶಾರದಾ ಗುರುಭ್ಯೋ ನಮಃ, ಓಂ ಶ್ರೀಂ ಶಾರದಾ ಗುರುಭ್ಯೋ ನಮಃ. ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿ ಇನ್ನು ಅಮ್ಮನವರ ಅಭಿಷೇಕವನ್ನು ಪ್ರಾರಂಭಿಸೋಣ. ಓಂ ಜಾತವೇದಸೆ ಸುನವಾಮಸೋಪಮರಾಧೀತೋ ನಿದಹಾತಿ ವೇದ. सरस्वती महाभद्रा महामाया वरप्रदा श्रीप्रदा पद्मनिलया पद्माक्षी पद्मवक्त्रका शिवानुजा पुस्तकभृत् ज्ञानमुद्रा रमापरा कामरूपा महाविद्या महापातकनाशिनी. महाशया मालिनी च महाभोगा महाभुजा महाभागा महोत्साहा दिव्यांगा सुरवन्दिता महाकाली महापाशा महाकारा महाङ्कुशा पीता च विमला विश्वा विद्युन्माला च वैष्णवी. चन्द्रिका चन्द्रवदना चन्द्रलेखा विभूषिता सावित्री सुरसा देवी दिव्यालङ्कारभूषिता वाग्देवी वसुधा तीव्रा महाभद्रा महाबला भोगदा भारती भामा. ರಿಷಿಕೇಶ್ ಭೃಂಗ ಹೇರ್ ಆಯಿಲ್ ಇದು ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನ್ಯೂಟ್ರಿಷನ್ ಹೇರ್ ಆಯಿಲ್ ಅಂತ ಅನ್ಸ್ಕೊಂಡಿರುವಂಥದ್ದು. ಇದನ್ನು ಬಹಳ ವಿಶೇಷ ಕಾಳಜಿಯಿಂದ ತಯಾರಿಸಲಾಗಿದೆ. ಪ್ರತಿ ಹಂತದಲ್ಲೂ ಕೂಡ ಗುಣಮಟ್ಟಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅತ್ಯವಶ್ಯಕ ತೈಲಗಳು, ದುಬಾರಿಯಾದ ಗಿಡಮೂಲಿಕೆಗಳನ್ನು ಕೂಡ ಇದರಲ್ಲಿ ಬಳಸಲಾಗಿದೆ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಇತ್ತೀಚೆಗಷ್ಟೇ ಬೆಂಗಳೂರಿನ ಹೆಗ್ಗಡ ದೇವನಪುರ ಮಾಕಳಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಈಗ ಆಗಿರ್ತಕ್ಕಂಥ ಅಭಿಷೇಕದ ಪ್ರಸಾದವನ್ನು ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೇಳಿ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಹೊರಡಿ. ಜೇನುತುಪ್ಪ ಪ್ರಸಾದ ಸಿಗೋದು ಸ್ವಲ್ಪ ಕಷ್ಟ ಅನಿಸಿದ್ರು ಏಲಕ್ಕಿ ಪ್ರಸಾದವನ್ನು ಮನೆಗೆ ಅಂದರೆ ಒಂದು ಮನೆಗೆ 2 ಏಲಕ್ಕಿನ ಮಾತ್ರ ತೆಗೆದುಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದ್ಧೂರಿತವಾಗಿ ನಡೀಲಿ. ಈಗ ನಡೆದಿರ್ತಕ್ಕಂತಹ ಪ್ರಸಾದ ಎಲ್ಲರಿಗೂ ಸಿಗಲಿ, ಆ ತರಹ ಇರಲಿ. ಇನ್ನು ವಿದ್ಯಾರ್ಥಿಗಳು ಪ್ರತಿದಿನ ಬೆಳಗಿನ ಕಾಯಕವನ್ನು, ನಿತ್ಯ ಕರ್ಮಾನುಷ್ಠಾನವನ್ನು ಮಾಡಿ ಬೆಳಗಿನ ಜಾವ ಓದೋದ್ರಿಂದ ಬಹಳ ಬೇಗ ತಲೆ ಹತ್ತುತ್ತೆ. ರಾತ್ರಿ ಸುಮಾರು 12 ಗಂಟೆವರೆಗೂ ನಾನು ಓದ್ತಾ ಇದ್ದೀನಿ, ಮಧ್ಯರಾತ್ರಿ 3 ಗಂಟೆವರೆಗೂ ಓದ್ತೀನಿ, ಆದರೆ ತಲೆಗೆ ಹತ್ತೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ನೀವು ರಾತ್ರಿ ಎಷ್ಟು ಓದ್ತಿರೋ, ರಾತ್ರಿ ಹೊತ್ತು ಓದಿದ್ದೆಲ್ಲ ಅದರಲ್ಲಿ ನಿಮಗೆ ಸಿಗ್ತಕ್ಕಂತಹ ಲಾಭ ಬರೀ 30% ಮಾತ್ರ. ಅದೇ ಬೆಳಗ್ಗಿನ ಜಾವ ಎದ್ದು ಓದ್ತಕ್ಕಂಥದ್ದು 9 ಗಂಟೆಗೆ ಊಟ ಮಾಡಬೇಕು, 10:30 11 ಗಂಟೆವರೆಗೂ ಓದಬೇಕು. ಬರೀ ಊಟ ಮಾಡೋದು ಓದೋದು ಮಾತ್ರ ಹೇಳ್ತಿದ್ದೀರಿ ಗುರುಗಳೇ. ಟಿ ವಿ ಆನ್ ಮಾಡಿದ್ರೆ ಒಳ್ಳೊಳ್ಳೆ ಸೀರಿಯಲ್ ಬರುತ್ತೆ, ಅದನ್ನು ಯಾರು ನೋಡೋದು? ಇನ್ನು ಎಕ್ಸಾಮ್ ಮುಗಿಯೋ ತನಕ ಟಿ ವಿ ಸೀರಿಯಲ್ಗಳು ಯಾವುದೇ ಬಂದರೂ ಸಹಿತ ಮನೇಲಿರ್ತಕ್ಕಂಥ ದೊಡ್ಡವ್ರಿಗಿರಲಿ, ನೀವೇನು ಮಾಡಬೇಕು? ರೂಮಲ್ಲಿ ಹೋಗಿ ಬಾಗಿಲು ಹಾಕ್ಕೊಂಡು ಲಕ್ಷಣವಾಗಿ ವಿದ್ಯಾರ್ಥಿಗಳು ಓದಬೇಕು.
ಹಾಗೆ ಮಕ್ಕಳು ಓದ್ತಾ ಇದ್ದಾರೆ ಇಲ್ಲ ಅಂತಕ್ಕಂಥದ್ರ ಅರಿವನ್ನು ದೊಡ್ಡವರು ನೀವು ಅರ್ಥ ಮಾಡ್ಕೋಬೇಕು. ಸೀರಿಯಲ್ ಆನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮೈ ಮೇಲೆ ಪ್ರಜ್ಞೆ ಇಲ್ದಿರ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತಕ್ಕಂಥದ್ರ ಅರಿವು ಇರೋದಿಲ್ಲ. ಆ ಸಮಯದಲ್ಲಿ ಸೀರಿಯಲ್ ಆನ್ ಆಗಿಬಿಟ್ರೆ ಯಾರಾದರೂ ಗೆಸ್ಟ್ ಮನೆಗೆ ಬಂದರೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋಕ್ಕೂ ನಿಮ್ಮ ಕೈಲಾಗಲ್ಲ. ನೀರು ಕುಡಿತೀರಾ ಅಂತ ಕೇಳೋ ಅಸಲೇ ಇಲ್ಲ. ಸದ್ಯ ಆ ಸೀನ್ ಮಿಸ್ ಆಗಿಬಿಡುತ್ತೆ. ಹೀಗಿರಬೇಕಾದ್ರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಎಲ್ಲಿಂದ? ನಾವು ಸಾಕಷ್ಟು ತಪ್ಪು ಮಾಡ್ತಿದ್ದೀವಿ. ಮನೇಲಿರ್ತಕ್ಕಂಥ ಹಿರಿಯರು ನಮ್ಮ ತಪ್ಪಿನ ಅರಿವು ನಮಗಿಲ್ಲದಿರ ಮಕ್ಕಳು ಓದಬೇಕು ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅನ್ನೋ ಎಲ್ಲಿಂದ ಆಗ್ತಾರೆ? ಮೊದಲು ನಾವು ತಿದ್ದುಕೊಳ್ಬೇಕಾದ್ದು ಸಾಕಷ್ಟಿದೆ. ಅದರಿಂದ ಮಕ್ಕಳು ಇನ್ನು ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಎಕ್ಸಾಮ್ ಮುಗಿಯೋವರೆಗೂ ನಿಮ್ಮ ವಾಹಿನಿಯಲ್ಲಿ ಬರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ನೋಡಿ. ನಾನು ಕಾರ್ಯಕ್ರಮನ ಬೇಡ ಅಂತ ಹೇಳಲ್ಲ, ಯಾಕೆ ನಾನು ಒಂದು ವಾಹಿನಿಯಲ್ಲಿದ್ದೀನಿ. ಈ ಮಾತು ನಾನು ಹೇಳಬಾರ್ದು, ಆದರೂ ನಿಮಗೆ ಹೇಳ್ತೀನಿ, ನಾನು ಯಾವತ್ತೂ ನಿಮ್ಮ ಪಕ್ಷನೇ. ಮಕ್ಕಳು ಚೆನ್ನಾಗಿ ಅಭಿವೃದ್ಧಿಯಾಗಿ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡು ಚೆನ್ನಾಗಿ ಅಭಿವೃದ್ಧಿ ಆದ್ರಪ್ಪ, ನನ್ನ ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರು, ಇಂಥ ಶಾಲೆಗೆ ಸೇರಿಸಿದ್ದೀವಿ, ಒಳ್ಳೆ ಜ್ಞಾನವಂತರಾದರು ಅಂತ ಒಂದು ಮಾತು ಬಂದರೆ ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ನಿಮ್ಮ ಸ್ವಂತವಾಗಿರ್ತಕ್ಕಂಥ ನಿಮ್ಮ ಕೆಲಸ ಕಾರ್ಯಗಳು, ನಿಮಗಿರ್ತಕ್ಕಂಥ ಒತ್ತಡ, ಮನೆಯೊಳಗೆ ಸಮಸ್ಯೆ ಎಂಬತಕ್ಕಂಥದ್ದು ಯಾರ ಮನೆಯಲ್ಲಿ ಸಮಸ್ಯೆ ಇಲ್ಲ, ಎಲ್ಲರ ಮನೆಯಲ್ಲೂ ಸಮಸ್ಯೆ ಇದೆ. ಆದರೆ ಇರ್ತಕ್ಕಂಥ ಸಮಸ್ಯೆಯನ್ನು ಸಾಧ್ಯವಾದಷ್ಟು ಸಮಸ್ಯೆ ಏನಿದ್ರು ನಿಮ್ಮಿಬ್ಬರ ಮಧ್ಯದಲ್ಲೇ ಇರಬೇಕೆ ವಿನಃ ಮಕ್ಕಳ ಮೇಲೆ ಹೇರಬೇಡಿ. ಮಕ್ಕಳ ತಲೆ ಮೇಲೆ ಅದನ್ನು ತರೋದು ಬೇಡ, ಮಕ್ಕಳಿಗೆ ಅದರ ಅರಿವಾಗೋದು ಬೇಡ, ಮಕ್ಕಳಿಗೆ ಅದು ಗೊತ್ತಾಗೋದು ಬೇಡ. ಇನ್ನು ಮಕ್ಕಳನ್ನು ಸಾಧ್ಯವಾದಷ್ಟು ರಾತ್ರಿ ಬೇಗ ಊಟ, 9 ಗಂಟೆಗೆ ಊಟ ಆಗಲಿ, 10 ಗಂಟೆಗೆ ಮಕ್ಕಳನ್ನು ರೆಸ್ಟಿಗೆ ಬಿಡಿ. ಬೆಳಿಗ್ಗೆ ಬೇಗ ಎಬ್ಬಿಸಿ, 5 ಗಂಟೆಗೆ ಅಲಾರಾಮ್ ಇಡಿ, 4:15 ಇಟ್ಟರೆ ಕನಿಷ್ಠ ಪಕ್ಷ 5 ಗಂಟೆಗೆ. ಆಮೇಲೆ ಸಾಕಷ್ಟು ಜನ ಮಕ್ಕಳು ಒಂದು ತಪ್ಪು ಮಾಡ್ತಾರೆ. ಅಲಾರಾಮ್ ಇಟ್ಕೊಳ್ತಾರೆ, ಎದ್ದೇಳ್ತಾರೆ, ಹಾಸಿಗೆ ಮೇಲಿಂದ ಪಕ್ಕಕ್ಕೆ ಜರುಗೋದು ಇಲ್ಲ. ಅದೇ ಹಾಸಿಗೆ ಮೇಲೆ ಕೂತ್ಕೊಂಡು ಬುಕ್ಸ್ ಇಟ್ಕೊಂಡು ಓದ್ತಾ ಕೂತ್ಕೊಳ್ಳೋದು, ಬೆಚ್ಚಗಿರುತ್ತೆ ಅಂಥೇಳಿ ಬೆಡ್ಶೀಟ್ ಬೇರೆ ಒದ್ಕೊಂಬಿಡೋದು. ಇಂತಹ ತಪ್ಪನ್ನು ಮಾಡ್ತಾರೆ. ಸಾಧ್ಯವಾದರೆ ಇವತ್ತಿನ ದಿವಸ ಸಿಟಿ ಒಳಗೆ ಇಂಥ ಅವಕಾಶಗಳಿಲ್ಲ. ಹಿಂದೆ ಮಕ್ಕಳು ಓದಬೇಕಾದ್ರೆ ಮನೆ ಮಾಡಿ ಮೇಲೆ ಹೋಗ್ಬಿಡೋರು. ಆಗ ಸುದ್ದೆ ಮನೆ, ಜಂತಿಗೆ ಮನೆ ಮೇಲೆ ಹತ್ಕೊಂಡೋಗಿ ಆ ಮನೆಯಲ್ಲೇ ತಣ್ಣೀರಲ್ಲಿ ಕೂತು ಓದೋರು. ಯಾಕೆ ಅಂದರೆ ಮೈ ಮೇಲೆ ಚಳಿ ಅಂತಕ್ಕಂಥದ್ದು, ಆ ಇಬ್ಬನಿ ಅಂತಕ್ಕಂಥದ್ದು ಬಿದ್ದಾಗ ಚುರುಕಾಗತ್ತಂತೆ. ನೀವು ಬೆಚ್ಚಗೆ 4 ಗೋಡೆ ಮಧ್ಯದಲ್ಲಿ ಎ ಸಿನೂ ಬೇಕಾದ್ರೆ ಆಫ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಫ್ಯಾನು ಇಲ್ಲ, ಏನಿಲ್ಲ, ಉಸಿರಾಟವೇ ಇಲ್ಲ, ಅಲ್ಲಿನ ಉಸಿರು ಗಾಳಿ ಅಲ್ಲೇ ತಿರುಗಿಸ್ಕೊಂಡು ಅಲ್ಲೇ ಓದ್ತಾ ಕೂತ್ಕೋತೀರಿ. ಅಂದರೆ ಮಕ್ಕಳು ಮಾಡೋ ತಪ್ಪಿದು. ಆದರೆ ಮಕ್ಕಳಿಗೆ ನೀವು ದೊಡ್ಡವರು ಹೇಳ್ಕೊಡ್ಬೇಕಾದ್ದೇನು? ಬೆಳಗ್ಗೆ 4:15 ಎದ್ದೇಳಬೇಕು, ಕೈಕಾಲು ಮುಖ ತೊಳಿಬೇಕು. ಸ್ನಾನ ಮಾಡಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಕೈಕಾಲು ಮುಖ ತೊಳಿರಿ. ಹಾಸಿಗೆ ಮೇಲೆ ಕೂತು ಓದೋದನ್ನು ತಪ್ಪಿಸಿ, ಹಾಸಿಗೆ ಮೇಲೆ ಕೂತ್ಕೊಳ್ಬಾರ್ದು. ಹಾಗೆ ದಿಂಬು ಲಕ್ಷ್ಮಿ ಇದ್ದಂಗೆ. ಎಷ್ಟೋ ಜನ ಮನೆಗಳಲ್ಲಿ ನೋಡಬೇಕು, ದಿಂಬನ್ನು ಕಾಲಲ್ಲಿ ತುಳ್ಕೊಂಡು ಓಡಾಡ್ತಿರ್ತೀರಿ. ದೊಡ್ಡವ್ರು ಮಾಡೋ ತಪ್ಪು. ಇನ್ನು ಚಿಕ್ಕವ್ರು ಏನು ಕಲಿಬೇಕು? ನಾವು ತಲೆ ಕೆಳಗೆ ಇಟ್ಕೊಳ್ತಕ್ಕಂಥ ತಲೆದಿಂಬು ಅದು ಲಕ್ಷ್ಮೀ ಸ್ವರೂಪ. ಜೊತೆಗೆ ಅದರಿಂದ ಯಶಸ್ಸಿದೆ, ನಾವು ಅದನ್ನು ಅರ್ಥಕೋಬೇಕು. ಹಾಗೆ ಆ ದಿಂಬನ್ನು ತಳಗಡೆ ಹಾಕ್ಕೊಂಡು ಕೂತ್ಕೊಂಡು ಓದೋದಕ್ಕೆ ಕೂತ್ಕೊಳ್ತಾರೆ ಮಕ್ಕಳು, ಅದು ಮಹಾಪರಾಧ. ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀವಿ ಅನ್ನೋದನ್ನು ತಪ್ಪು ತಿದ್ದುಕೊಂಡ್ರೆ ಬಹುಶಃ ತಪ್ಪು ತಿದ್ದುಕೊಳ್ಳೋದ್ರಲ್ಲೇ ಎಷ್ಟೋ ಬುದ್ಧಿವಂತರಾಗ್ತೀವಿ ನಾವು. ಇನ್ನು 4:15 ಎದ್ದು ಆಗ ಅವರು ಓದೋದಕ್ಕೆ ಕೂತ್ಕೊಂಡ್ರೆ 5 ಗಂಟೆಗೆ ಶುರು ಮಾಡಿದ್ರೆ ಕನಿಷ್ಠ ಪಕ್ಷ 6:30 ತನಕ ಓದಲಿ. 1 ಗಂಟೆ 1.25 ಗಂಟೆ ಓದಿದ್ರೆ ಮಕ್ಕಳು ಖಂಡಿತವಾಗ್ಲೂ ಹೇಳ್ತೇನೆ, ಪ್ರತಿ ವರ್ಷದ ಎಕ್ಸಾಮ್ ಹಾಲಲ್ಲಿ ನೀವು ತಲೆ ಕೆಡಿಸ್ಕೋಬೇಕಾದ್ದಿಲ್ಲ. ಎಕ್ಸಾಮ್ ಹಾಲಿಗೆ ನೀವು ಬಂದಾಗ ಎಷ್ಟೋ ಜನಕ್ಕೆ ಚಳಿ ಜ್ವರ ಶುರುವಾಗ್ಬಿಡುತ್ತೆ. ಇನ್ನೂ ಶಾಲೆಯಲ್ಲಿ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆಯಿತು ಅಂದರೆ ಸಾಕು, ನಮ್ಮ ಮಗುಗೆ ಯಾಕೋ ಜ್ವರ ಶುರುವಾಗ್ಬಿಟ್ಟಿದೆ ಸ್ವಾಮಿ. ಹಾಲಲ್ಲೋ ಕೂತ್ಕೊಂಡು ಆ ಕ್ವಶನ್ ಪೇಪರ್ ಮುಟ್ಟಿದ್ದು ನೋಡಿದ ತಕ್ಷಣ ಆಗಲೇ ಜ್ವರ ಬಂತು. 1 ವರ್ಷ ಉದ್ದಕ್ಕೂ ಓದಿರ್ತಕ್ಕಂಥದ್ದನ್ನು ನೀವು ಎಕ್ಸಾಮಲ್ಲಿ ಕೂತ್ಕೊಂಡು ಬರೆಯೋದಕ್ಕೆ ಕೈಲಾಗೋದಿಲ್ಲ. ಯಾತಕ್ಕೋಸ್ಕರ? ನಿಮ್ಮ ಮನಸ್ಸಲ್ಲಿ ವರ್ಷದುದ್ದಕ್ಕೂ ಓದಿರ್ತಕ್ಕಂಥದ್ದು 20%, 60% ಬರೀ ಹೊರ ಪ್ರಪಂಚ ನೋಡಿದ್ದೀರಿ. ಇನ್ನು 20% ಮನೆಗೆ ಬೇಕಾದ್ದು ಬೇಡವಾದ ಬಗ್ಗೆ ಅರ್ಥಕೊಂಡಿದ್ದೀರಿ. ನೀವು ಓದಿರ್ತಕ್ಕಂಥ ಇನ್ನು 20% ಏನು ಎಕ್ಸಾಮಲ್ಲಿ ಬರಲಿಕ್ಕಾಗತ್ತೆ. ಅದಕ್ಕೋಸ್ಕರ ಓದುವ ಕಾಲ ಇದು ಅತ್ಯಮೂಲ್ಯವಾದಂತಹ ಕಾಲ. ಯಾರು ಓದುವಾಗ ಓದೋದ್ರ ಕಡೆನೇ ಹೆಚ್ಚು ಗಮನ ಕೊಡ್ತಾರೋ ಅಂತಹವರ ಬದುಕು ಯಾವತ್ತೂ ವಿಶೇಷವಾಗಿರುತ್ತೆ. ಆ ಬದುಕು ಯಾವತ್ತೂ ನಂದಾದೀಪವಾಗಿರುತ್ತೆ, ಅದು ಯಾವತ್ತಿಗೂ ಆರೋದಿಲ್ಲ. ವಿದ್ಯೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಒಬ್ಬ ವಿದ್ಯಾವಂತನ ಎಲ್ಲ ಕಡೆ ಪೂಜಿಸ್ತಾರೆ, ಒಬ್ಬ ಅವಿದ್ಯಾವಂತನ ಎಲ್ಲ ಕಡೆ ತೆಗಳ್ತಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಗಲಿರಲು ಶ್ರಮಿಸ್ತಾ ಇರ್ತಕ್ಕಂಥ ಪೋಷಕರು, ತಂದೆ ತಾಯಿ, ಒಳ್ಳೆ ಶಾಲೆ ಬೇಕು, ಒಳ್ಳೆ ಗುರುಗಳ ಒಂದು ಮಾರ್ಗದರ್ಶನ ಬೇಕು, ಇಷ್ಟೆಲ್ಲ ಹಂಬಲಿಸೋ ನೀವು ಎಕ್ಸಾಮ್ ಹಾಲ್ ಹತ್ತಿರ ಬರ್ತಾ ಇನ್ನೇನು ಎಕ್ಸಾಮ್ ಹತ್ತಿರ ಬರ್ತಾಯಿದೆ ಅಂದಾಗ ಮಕ್ಕಳ ಬಗ್ಗೆ ಮತ್ತಷ್ಟು ಕೇರ್ ತೊಗೊಳ್ಬೇಕು. ಮಕ್ಕಳಿಗಾಗಿ ಮಕ್ಕಳು ಎಲ್ಲಿ ದಾರಿ ತಪ್ಪಿದ್ದಾರೆ ಅಂತಕ್ಕಂಥದ್ರ ಅರಿವನ್ನು ನೀವು ಮೂಡಿಸ್ಕೋಬೇಕು. ಹಾಗೆ ಮಕ್ಕಳನ್ನು ಸಾಧ್ಯವಾದಷ್ಟು ಸನ್ಮಾರ್ಗದ ಹತ್ರ ಕರ್ಕೊಂಡು ಹೋಗಬೇಕು.
ಮಕ್ಕಳಿಗೆ ನಾಳೆ ಬೆಳಗ್ಗೆಯಿಂದ ಈಗ ನಾನು ಹೇಳ್ಕೊಡ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಈಗಾಗಲೇ ರಾಜ್ಯದಾದ್ಯಂತ ಇದು ಬಹಳ ಪ್ರಚಲಿತವಾಗಿದ್ದು, ಈ ಬೀಜಾಕ್ಷರಿ ಮಂತ್ರವನ್ನು ಅಭ್ಯಾಸ ಮಾಡಿ, ಈ ಒಂದು ಅಭ್ಯಾಸದಿಂದ ಈ ತಾಯಿ ಶಾರದೆಯ ಒಂದು ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರದಿಂದ ರ್ಯಾಂಕ್ ಬಂದಿರತಕ್ಕಂಥ ಸ್ಟೂಡೆಂಟ್ಸ್ ಸಹಿತ ಸಾಕಷ್ಟು ಜನ ಇದ್ದಾರೆ. ನನ್ನ ಕಾರ್ಯಕ್ರಮ ನೋಡೋರಿಗೆ ಮಾತ್ರ ಇದರ ಅರಿವು ಆಗಿರಬಹುದು. ನನ್ನ ಕಾರ್ಯಕ್ರಮ ನೋಡೋರು ಇಲ್ಲಿದ್ದೀರಾ? ಇರೋರು ಮಾತ್ರ ಕೈ ಎತ್ತಿ, ಎಲ್ಲರೂ ಕೈ ಎತ್ತಬೇಡಿ. ನನ್ನ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ. ಪರವಾಗಿಲ್ಲ, ನನ್ನ ಕಾರ್ಯಕ್ರಮ ನೋಡೋರು ಸಾಕಷ್ಟು ಜನ ಇದ್ದೀರಿ, ಸಂತೋಷದ ವಿಚಾರ. ವೀಕ್ಷಕರೇ, ಇವತ್ತು ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಮಾವಿನಕುರ್ವೆಯಲ್ಲಿ ಇವತ್ತು ಯಾವ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ನಿಮಗೆಲ್ಲ ಗೊತ್ತೇ ಇದೆ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ನಾಗಮ್ಮನ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನಿರ್ವಹಿಸಲಾಗ್ತಾ ಇದೆ 5ನೇ ವರ್ಷದ ಶ್ರೀ ನಾಗದೇವರ ಪ್ರತಿಷ್ಠಾವರ್ಧಂತಿ ಬ್ರಹ್ಮ ಕಲಶೋತ್ಸವ ಮತ್ತು ಬೆಳ್ಳಿ ಪ್ರಭಾವಳಿ ಸಮರ್ಪಣೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೆ ಗುರುಜಿಯವರು ಮಹಾಲಕ್ಷ್ಮಿಯ ವಿಶೇಷ ಪೂಜಾನುಷ್ಠಾನದ ಕಾರ್ಯಕ್ರಮದ ಬಗ್ಗೆ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ಕಾರ್ಯಕ್ರಮ, ಜೊತೆಗೆ ನೀವೆಲ್ಲರೂ ಇಷ್ಟಪಡುವಂಥ ನಿಮ್ಮ ಅಚ್ಚುಮೆಚ್ಚಿನ ಮಹರ್ಷಿ ಸಾಂತ್ವನ ಕಾರ್ಯಕ್ರಮವನ್ನು ಕೂಡ ನಿರ್ವಹಿಸಲಾಗ್ತಾ ಇದೆ. ಇಲ್ಲಿ ನೀವು ಗುರುಜಿಯವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು, ಅವರಿಂದ ಸೂಕ್ತ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬೋದು. ಸ್ಥಳವನ್ನು ಹೇಳ್ತೀನಿ, ಗಮನಿಸ್ಕೊಳ್ಳಿ. ಶ್ರೀ ನಾಗಮ್ಮನ ದೇವಸ್ಥಾನ, ಮಾವಿನಕುರ್ವೆ, ಬಂದರ, ಭಟ್ಕಳ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಖಂಡಿತವಾಗಿಯೂ ಪಾಲ್ಗೊಳ್ಳಿ. ವಿಶೇಷ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ಬೋದು, ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಮೊಬೈಲ್ ಇದ್ದರೆ ರೆಕಾರ್ಡ್ ಮಾಡ್ಕೊಳ್ಳಿ, ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ. ಹಾಗೆ ಇದರ ನಿಬಂಧನೆಗಳನ್ನು ಹೇಳ್ತಿದ್ದೀನಿ, ಕೇಳ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ 4:15ಗೆ ಅಲಾರಾಮ್ ಇಡಬೇಕು. ಮೊಬೈಲ್ ಉಪಯೋಗಿಸ್ಬೇಕು. ಏನಕ್ಕೋಸ್ಕರ? ಈ ಅಲಾರಾಮ್ಗೋಸ್ಕರ. ಇದು ಬಿಟ್ಟು ಅನ್ಯ ಮಾರ್ಗವನ್ನು ತುಳಿಲಿಕ್ಕಲ್ಲ ಮೊಬೈಲ್ ಇರ್ತಕ್ಕಂಥದ್ದು. ಮೊಬೈಲ್ನಲ್ಲಿ ಇತ್ತೀಚೆಗೆ ಮೊಬೈಲ್ ಅವಶ್ಯಕತೆ ಎಷ್ಟಿದೆ ಮಕ್ಕಳಿಗೆ ಅಂದರೆ, ನಿಮ್ಮ ಶಾಲೆ ಬುಕ್ಸನ್ನಾದರೂ ಮರ್ತೋಗ್ತೀರೇನೋ, ತಂದೆ ತಾಯಿ ಇವತ್ತು ಏನು ಕೊಟ್ಟಿದ್ದಾರೆ ಏನಿಲ್ಲ, ಊಟನಾದರೂ ನೀವು ಅದ್ರ ಜ್ಞಾನ ಇದೆಯೋ ಇಲ್ವೋ, ಮೊಬೈಲ್ ಮಾತ್ರ ಬೇಕು. ಹಾಗೆ ನನ್ನ ಮಗುಗೂ ಅಷ್ಟೇ ಒಳ್ಳೆ ಮೊಬೈಲ್ ಕೊಡಿಸ್ಬೇಕು. ನಾನು 90,000 80,000 ಮೊಬೈಲೇ ಕೊಡಿಸ್ಬೇಕು ನಾವು. ಮರ್ಯಾದೆ ಪ್ರಶ್ನೆ. ನನ್ನ ಜೋಬಿಯಲ್ಲಿ 2,500 ರೂಪಾಯಿ ನೋಕಿಯಾ ಮೊಬೈಲ್ ಇಟ್ಕೊಳ್ಳೋದು, ನನ್ನ ಮಗು ಕೊಡಿಸೋದು 1 ಲಕ್ಷ ರೂಪಾಯಿ ಮೊಬೈಲು. ಯಾಕೆಂದರೆ ಸಭೆ ಸಮಾರಂಭಕ್ಕೆ ಹೋದರೆ ನನ್ನ ಮಗಳು ಚೆನ್ನಾಗಿ ಕಾಣಲಿ, ದೊಡ್ಡ ಮೊಬೈಲ್ ಇಟ್ಕೊಂಡಿರಬೇಕು. ಇದು ನಮ್ಮ ಪರಿಸ್ಥಿತಿ. ಪ್ರತಿದಿನ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ಮಕ್ಕಳು ಬೆಳಗ್ಗೆ 4:15ರಿಂದ 5 ಗಂಟೆಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಶುದ್ಧಿಯಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆ ದೇವರ ಪ್ರಾರ್ಥನೆ ಆದ ನಂತರ ನಿಮ್ಮ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥಿಸಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡಿ. ನಿಮಗೆ ಪಾಠ ಹೇಳಿರ್ತಕ್ಕಂಥ ಗುರುಗಳು ಸಹಿತ ಅವ್ರನ್ನೂ ನೀವು ಪ್ರಾರ್ಥನೆ ಮಾಡಬೇಕು. ಅದಾದ ನಂತರ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಬೇಕು. ಕೂತ್ಕೊಂಡಾದ ನಂತರ ನಿಮ್ಮ ಉಂಗುರದ ಬೆರಳು, ವಿದ್ಯಾರ್ಥಿಗಳು ಪೋಷಕರು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಉಂಗುರದ ಬೆರಳು, ನಿಮ್ಮ ಉಂಗುರದ ಬೆರಳಿಂದ ನೀವು ಕೂತ್ಕೊಳ್ಳುವ ಸ್ಥಳದಲ್ಲಿ, ನೀವು ಕೂತ್ಕೊಳ್ಳುವಂತಹ ಸ್ಥಳವನ್ನು ಫಸ್ಟು ಶುದ್ಧಿ ಮಾಡಬೇಕು ಈ ಪ್ರಕಾರ. ಅದಾದ ನಂತರ ಉಂಗುರದ ಬೆರಳಿಂದ ಒಂದು ವೃತ್ತಾಕಾರವನ್ನು ಹಾಕಬೇಕು, ಒಂದು ಸರ್ಕಲ್ ಹಾಕಬೇಕು, ಒಂದು ವೃತ್ತಾಕಾರ. ವೃತ್ತಾಕಾರದ ಮಧ್ಯದಲ್ಲಿ ಇದು ಯಾವುದೂ ನಿಮ್ಮ ಕಣ್ಣಿಗೆ ಕಾಣಲ್ಲ, ನೀವು ಮಾಡ್ತಿದ್ದೀರಿ ಅಂತಕ್ಕಂಥ ಅರಿವು ನಿಮಗಿರಬೇಕಷ್ಟೇ. ಯಾಕೆಂದರೆ ಕೈಯಲ್ಲಿ ಶುದ್ಧಿ ಮಾಡೋದು ನಿಮಗೆ ಗೊತ್ತಿರಬೇಕು, ಒಂದು ವೃತ್ತಾಕಾರವನ್ನು ಬರಿತಕ್ಕಂಥದ್ದು ಗೊತ್ತಿರಬೇಕು. ವೃತ್ತಾಕಾರದ ಮಧ್ಯದಲ್ಲಿ 6 ರೇಖೆಗಳಿರ್ತಕ್ಕಂಥ ನಕ್ಷತ್ರವನ್ನು ಬರಿಬೇಕು. ಇದು ಸಹಿತ ಪೆನ್ನು ಪೇಪರು ಯಾವುದರಲ್ಲೂ ಬರೆಯುವಂಥದ್ದಲ್ಲ, ನೆಲದ ಮೇಲೆ ಬರೆಯುವಂಥದ್ದು. 6 ರೇಖೆ ಇರ್ತಕ್ಕಂಥ ನಕ್ಷತ್ರ. ನಕ್ಷತ್ರದ ಮಧ್ಯದಲ್ಲಿ ನಿಮ್ಮ ಉಂಗುರದ ಬೆರಳಿಂದ ಒಂದು ಸತಿ ಒಂದು ಬಿಂದುನ ಇಟ್ಟಂಗೆ ಸುಮ್ಮನೆ ಆ ಬೆರಳನ್ನು ಅಲ್ಲಿಟ್ಟು ನಮಸ್ಕರಿಸ್ಕೋಬೇಕು. ಆ ಭೂಮಿನ ಮುಟ್ಟಬೇಕು. ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಬಲಗಾಲನ್ನು ಮೊದಲಿಟ್ಟು ಅದೇ ಸ್ಥಳದಲ್ಲಿ ಕೂತ್ಕೊಳ್ಬೇಕು. ಯಾವ ಸ್ಥಳದಲ್ಲಿ ಆ ಯಂತ್ರವನ್ನು ರಚನೆ ಮಾಡಿದ್ರೂ ಅದೇ ಸ್ಥಳದಲ್ಲಿ ಮಕ್ಕಳು ಕೂತ್ಕೋಬೇಕು, ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖ. ಅದಾದ ನಂತರ ಈಗ ನಾನು ಹೇಳ್ತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ರೆಕಾರ್ಡ್ ಮಾಡ್ತಿದ್ರೆ ಯಾರಿಗೆ ಇದರ ಅವಶ್ಯಕತೆ ಇದೆ ಪಕ್ಕದಲ್ಲಿರ್ತಕ್ಕಂಥವ್ರಿಗೂ ಕೊಡಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ
ಸರ್ವಜನಮೇ ವಶಮಾನಾಯ ಸ್ವಾಹ. ಇದು ಗಣಪತಿ ಮಂತ್ರ. ಓಂ ಶ್ರೀಂ ಸೌಹು, ಓಂ ಶ್ರೀಂ ಸೌಹು. ಇದು 3 ಬಾರಿ ಹೇಳ್ಕೊಳ್ಬೇಕು. ಓಂ ಶ್ರೀಂ ಶ್ರೀಂ ಸೌಹು ಇದನ್ನು 2 ಬಾರಿ ಹೇಳ್ಕೊಳ್ಬೇಕು. ಇದನ್ನು ನಿಮಗೆ ಹೇಳಲಿಕ್ಕೆ ಗೊತ್ತಾಗಲಿಲ್ಲ, ಕಿವಿಯಲ್ಲಿ ಕೇಳಿಸ್ಕೊಂಡ್ರೂ ಸಾಕು, ಅಥವಾ ಬರ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಸೌಹು, ಓಂ ಶ್ರೀಂ ಶ್ರೀಂ ಸೌಹು. ಇದೆಲ್ಲ ಆದ ನಂತರ ಈಗ ಹೇಳ್ಕೊಡ್ತಕ್ಕಂಥದ್ದೇ ತಾಯಿ ಶಾರದೆಯ ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರ. ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು. ಇದು ತಾಯಿ ಬೀಜಾಕ್ಷರಿ ಮಂತ್ರ, ತಾಯಿ ಶಾರದೆಯ ಮಂತ್ರ. ಓಂ ಶ್ರೀಂ ಐಂ ಶ್ರೀಂ ಸೌಹು. ಪ್ರಥಮದಲ್ಲಿ ಓಂ, 2ನೇದು ಶ್ರೀಂ, 3ನೇದು ಐಂ, 4ನೇದು ಶ್ರೀಂ ಮತ್ತು ಸೌಹು. ಈ ಸೌಹು ಅಂತಕ್ಕಂಥ ಬೀಜಾಕ್ಷರಿ ಹೇಳಿದ್ರೆ ಅಲ್ಲಿಗೆ ಆ ಮಂತ್ರದ ಸಂಪೂರ್ಣ ಅರ್ಥ ಅಲ್ಲಿ ಸಿಗುತ್ತೆ. ಇದು ತಾಯಿ ಶಾರದೆಗೆ ಬಹಳ ವಿಶೇಷವಾದ್ದು, ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಬೇಕಾಗಿರುವಂತಹದ್ದು. ಇದನ್ನು ಕನಿಷ್ಠ ಪಕ್ಷ 108 ಬಾರಿ ಆದರೂ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಇದು ಬಹಳ ವಿಶೇಷ. ಇದನ್ನು ಪೋಷಕರು ಮಕ್ಕಳಿಗೆ ಹೇಳ್ಕೊಡಿ. ಪೋಷಕರು ನೀವು ಸಹಿತ ಹೇಳಿ, ತಪ್ಪಲ್ಲ. ಇದು ವಿದ್ಯಾರ್ಜನೆಗೆ, ಆರೋಗ್ಯ ವೃದ್ಧಿಗೆ, ಮುಖದ ವರ್ಚಸ್ಸಿಗೆ, ತೇಜಸ್ಸಿಗೆ, ಜ್ಞಾಪಕಶಕ್ತಿಗೆ ಇದೆಲ್ಲಕ್ಕೂ ಬಹಳ ವಿಶೇಷ. ಇದಲ್ಲದಿರ ನಮ್ಮ ಮಕ್ಕಳು ಎಷ್ಟು ಓದಿದ್ರೂ ಸಹಿತ ತಲೆಯಲ್ಲಿ ನಿಂತ್ಕೋತಾ ಇಲ್ಲ. ಇದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿರಬಹುದು. ಇದಕ್ಕಾಗಿ ಬ್ರಾಹ್ಮಿ ಪುಡಿ ಅಥವಾ ಒಂದೆಲಗ, ಜೇನುತುಪ್ಪ, ಬ್ರಾಹ್ಮಿ, ಒಂದೆಲಗ ಇಂಥದ್ದನ್ನು ಮಕ್ಕಳಿಗೆ ಕೊಡಿ. ಮಕ್ಕಳು ಹೆಚ್ಚು ಚುರುಕಾಗಿ ಓದ್ತಾರೆ. ಮಕ್ಕಳಿಗೆ ಬಲವಂತ ಮಾಗಸ್ನಾನ ಹೊಟ್ಟೆಗೆ ತಿನ್ನಿಸೋದು ಬೇಡ. ಅವ್ರು ಎಷ್ಟು ಬೇಕೋ ಅಷ್ಟು ನೆಮ್ಮದಿಯಾಗಿ ತಿಂತಾರೆ. ಆದರೆ ಸರಿಯಾದ ಸಮಯಕ್ಕೆ ಆಹಾರ ಕೊಡಿ. ರಾತ್ರಿ ಹೊತ್ತಿಗೆ ಮುಂಚೆ ಮಲಗಿಸಿ, ಬೆಳಗ್ಗೆ ಬೇಗ ಎಬ್ಬಿಸಿ, ಬೆಳಗ್ಗೆ ಎದ್ದ ತಕ್ಷಣ ಓದಲಿಕ್ಕೆ ಕೂಡಿಸಿ. ಉತ್ತರ ಅಥವಾ ಪೂರ್ವಾಭಿಮುಖ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಡಿ. ಖಂಡಿತ ಮಕ್ಕಳ ಜೀವನದಲ್ಲಿ ಯಶಸ್ಸನ್ನು ಕಾಣಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಿದ್ಯಾರ್ಥಿನಿಯರ ಈ ಒಂದು ಸುಂದರವಾದಂತಹ ಸಂಭ್ರಮ 2016ರ ಕಾರ್ಯಕ್ರಮ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೀಲಿ. ವೀಕ್ಷಕರೇ, ಇವತ್ತು ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಮಾವಿನಕುರ್ವೆಯಲ್ಲಿ ಇವತ್ತು ಯಾವ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ನಿಮಗೆಲ್ಲ ಗೊತ್ತೇ ಇದೆ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ನಾಗಮ್ಮನ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನಿರ್ವಹಿಸಲಾಗ್ತಾ ಇದೆ 5ನೇ ವರ್ಷದ ಶ್ರೀ ನಾಗದೇವರ ಪ್ರತಿಷ್ಠಾವರ್ಧಂತಿ ಬ್ರಹ್ಮ ಕಲಶೋತ್ಸವ ಮತ್ತು ಬೆಳ್ಳಿ ಪ್ರಭಾವಳಿ ಸಮರ್ಪಣೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೆ ಗುರುಜಿಯವರು ಮಹಾಲಕ್ಷ್ಮಿಯ ವಿಶೇಷ ಪೂಜಾನುಷ್ಠಾನದ ಕಾರ್ಯಕ್ರಮದ ಬಗ್ಗೆ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ಕಾರ್ಯಕ್ರಮ, ಜೊತೆಗೆ ನೀವೆಲ್ಲರೂ ಇಷ್ಟಪಡುವಂಥ ನಿಮ್ಮ ಅಚ್ಚುಮೆಚ್ಚಿನ ಮಹರ್ಷಿ ಸಾಂತ್ವನ ಕಾರ್ಯಕ್ರಮವನ್ನು ಕೂಡ ನಿರ್ವಹಿಸಲಾಗ್ತಾ ಇದೆ. ಇಲ್ಲಿ ನೀವು ಗುರುಜಿಯವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು, ಅವರಿಂದ ಸೂಕ್ತ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬೋದು. ಸ್ಥಳವನ್ನು ಹೇಳ್ತೀನಿ, ಗಮನಿಸ್ಕೊಳ್ಳಿ. ಶ್ರೀ ನಾಗಮ್ಮನ ದೇವಸ್ಥಾನ, ಮಾವಿನಕುರ್ವೆ, ಬಂದರ, ಭಟ್ಕಳ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಖಂಡಿತವಾಗಿಯೂ ಪಾಲ್ಗೊಳ್ಳಿ. ವಿಶೇಷ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ಬೋದು, ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಒಂದು ನಿಮಿಷ ತಾವೆಲ್ಲರೂ ಎದ್ದು ನಿಂತರೆ ಒಂದು ಸಮಾಧಾನದ ಮಾತಿದೆ. ನಾವು ನೀವೆಲ್ಲರೂ ಸಹಿತ ಇವತ್ತಿನ ದಿವಸ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸಬೇಕು. ಇವತ್ತಿನ ದಿವಸ ಗಡಿ ಭಾಗದಲ್ಲಿ ದೇಶವನ್ನು ಕಾಯ್ತಾ ಇರತಕ್ಕಂಥ ವೀರ ಯೋಧರು ಸಾಕಷ್ಟು ಜನ ಇದ್ದಾರೆ. ತಮ್ಮ ಪರಿವಾರವನ್ನೆಲ್ಲವನ್ನು ಸಹಿತ ಬದಿಗೊಟ್ಟಿ ಒಂಟಿಯಾಗಿ ಅಲ್ಲಿ ದೇಶದ ಸಂರಕ್ಷಣೆಗಾಗಿ ಗಡಿ ಭಾಗದಲ್ಲಿರ್ತಕ್ಕಂತಹ ಮಿಲಿಟರಿ ಯೋಧರಿಗೆ, ಸೇನಾಪಡೆಗಳಿಗೆ, ಇವರೆಲ್ಲರಿಗಾಗಿ
ತಾಯಿ ಶಾರದೆಯನ್ನು ನಾವು ಪ್ರಾರ್ಥಿಸೋಣ. ಅಮ್ಮ, ನಿನ್ನ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ಸಹಿತ ಅಪೇಕ್ಷೆ ಪಡ್ತಾ ಇದ್ದೇವೆ. ಹಾಗೆ ಗಡಿ ಭಾಗದ ಯೋಧರ ಕುಟುಂಬ ಅವರ ಮಕ್ಕಳು ಇದ್ದಾರೆ. ಆ ಮಕ್ಕಳಿಗೂ ಸಹಿತ ಸಂಪೂರ್ಣವಾದಂತಹ ಜ್ಞಾನವಂತರಾಗಬೇಕು, ವಿದ್ಯಾವಂತರಾಗಬೇಕು. ಬರೀ ನಮ್ಮ ಮನೆ ಮಕ್ಕಳ ಮಾತ್ರ ಅಭಿವೃದ್ಧಿ ಆದರೆ ಸಾಲದು, ಯೋಧರ ಮಕ್ಕಳು ಸಹಿತ ಅಭಿವೃದ್ಧಿ ಆಗಬೇಕು. ಯೋಧರ ಕುಟುಂಬವೂ ಸಹಿತ ಸದಾಕಾಲ ಬೆಳಕಲ್ಲಿರಬೇಕು. ಅವರ ಮನಸ್ಸಂಕಲ್ಪ ಏನಿದೆ ಅದು ಸಹಿತ ಈಡೇರಬೇಕು ಅಂತ ಹೇಳಿ ನಾವು ನೀವೆಲ್ಲರೂ ಸಹಿತ ತಾಯಿನ ಶಾರದೆಯನ್ನು ಪ್ರಾರ್ಥನೆ ಮಾಡೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಜಾತವೇದಸೇ ಸನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಾಃ ಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾಚ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಬಲೆ ಸುದುಷ್ಟಾಂ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ. बोलो भारत माता की, बोलो भारत माता की, बोलो भारत माता की. ಒಳ್ಳೆಯದಾಗಲಿ. ಕವಿತಾ ನಾಗರಾಜರವರು ಇವತ್ತು ಇಲ್ಲಿರ್ತಕ್ಕಂತಹ ಈ ಶಾಲೆಯ ವೈಭವೀಪೂರಿತವಾದಂಥ ಶಾಲೆ, ಜ್ಞಾನ ದೇಗುಲದ ಈ ಶಾಲೆ, ತಾಯಿ ಶಾರದೆಯ ನೆಲೆಸಿ ಸದಾಕಾಲ ನಾಗರಾಜ್ ಮತ್ತು ಅವರ ದಂಪತಿಗಳು ಅವರ ಮನಸ್ಸಂಕಲ್ಪ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಸಹಿತ ಸಂಪೂರ್ಣವಾದಂತಹ ಜ್ಞಾನವನ್ನು ಹೊಂದಬೇಕು ಅನ್ನೋ ಒಂದು ಮಹದಾಸೆಯಿಂದ ಈ ಶಾಲೆಯನ್ನು ಇಷ್ಟು ಅದ್ಧೂರಿತವಾಗಿ ನಡೆಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಬೆಂಬಲ ಜೊತೆಗೆ ತಾಯಿ ಶಾರದೆಯ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ನಾನು ಸಹಿತ ದೇವಿಯನ್ನು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. A very good evening. By seeking Guruji's blessing, that is Dr. Maharshi Anand Guruji, I'm standing before you to give a simple tips for all my beloved students for their preparation for exams. To give a very simple tips where students can follow it
because examination is a very big world or a very big war where students face it. I give a very simple tips before they go to exam or before they start their preparation for the exam. Guruji is always keeps on stressing the mantras for all my beloved students. He asks students to chant this mantra. I caught that mantra. You can all write or you can do chat here. That is Om Shreem Aim Shreem Sahu. This is a Bijakshari mantra. Again I quote Om Shreem Aim Shreem Sahu. You have to chant this mantra for 108 times. That is especially students. If you keep on chanting this mantra, it is very easy to clear all your subjects and all your goals. I wish you all the best. Again, I'm requesting all my beloved students to face their examination challengingly. It is not, they never need to give up what they thought, but they have to make what they think. Thank you. ವೀಕ್ಷಕರೇ, ಇವತ್ತು ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಮಾವಿನಕುರ್ವೆಯಲ್ಲಿ ಇವತ್ತು ಯಾವ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ನಿಮಗೆಲ್ಲ ಗೊತ್ತೇ ಇದೆ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ನಾಗಮ್ಮನ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನಿರ್ವಹಿಸಲಾಗ್ತಾ ಇದೆ 5ನೇ ವರ್ಷದ ಶ್ರೀ ನಾಗದೇವರ ಪ್ರತಿಷ್ಠಾವರ್ಧಂತಿ ಬ್ರಹ್ಮ ಕಲಶೋತ್ಸವ ಮತ್ತು ಬೆಳ್ಳಿ ಪ್ರಭಾವಳಿ ಸಮರ್ಪಣೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೆ ಗುರುಜಿಯವರು ಮಹಾಲಕ್ಷ್ಮಿಯ ವಿಶೇಷ ಪೂಜಾನುಷ್ಠಾನದ ಕಾರ್ಯಕ್ರಮದ ಬಗ್ಗೆ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ಕಾರ್ಯಕ್ರಮ, ಜೊತೆಗೆ ನೀವೆಲ್ಲರೂ ಇಷ್ಟಪಡುವಂಥ ನಿಮ್ಮ ಅಚ್ಚುಮೆಚ್ಚಿನ ಮಹರ್ಷಿ ಸಾಂತ್ವನ ಕಾರ್ಯಕ್ರಮವನ್ನು ಕೂಡ ನಿರ್ವಹಿಸಲಾಗ್ತಾ ಇದೆ. ಇಲ್ಲಿ ನೀವು ಗುರುಜಿಯವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು, ಅವರಿಂದ ಸೂಕ್ತ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬೋದು. ಸ್ಥಳವನ್ನು ಹೇಳ್ತೀನಿ, ಗಮನಿಸ್ಕೊಳ್ಳಿ. ಶ್ರೀ ನಾಗಮ್ಮನ ದೇವಸ್ಥಾನ, ಮಾವಿನಕುರ್ವೆ, ಬಂದರ, ಭಟ್ಕಳ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಖಂಡಿತವಾಗಿಯೂ ಪಾಲ್ಗೊಳ್ಳಿ. ವಿಶೇಷ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು, ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು. ಇತ್ತೀಚೆಗಷ್ಟೇ ಶಿವರಾತ್ರಿಯ ದಿನ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಶಿವರಾತ್ರಿ ಮಹೋತ್ಸವವನ್ನು ಆಚರಿಸಲಾಯಿತು. ಬೆಂಗಳೂರಿನಾದ್ಯಂತ ಶಿವರಾತ್ರಿಯ ಜಾಗರಣಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ವೈಭವಿತವಾಗಿ ಆಚರಿಸಲಾಯಿತು. ಅನೇಕ ಸ್ಥಳಗಳಿಗೆ ಗುರುಜಿಯವರು ಭೇಟಿ ನೀಡಿದರು, ಆ ಜಾಗರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ವೇದಿಕೆಯಲ್ಲಿ ಶಿವರಾಧನೆಯ ಬಗ್ಗೆ ವಿಶೇಷ ಮಹತ್ವಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ರು. ಆ ಎಲ್ಲ ದೃಶ್ಯಗಳನ್ನು, ಆ ಕಾರ್ಯಕ್ರಮಗಳನ್ನು ನಾವೀಗ ವೀಕ್ಷಿಸೋಣ. ಶಿವ ಶಿವ ಶಂಕರ ಹೇ ಅಭಯಂಕರ, ಶಿವ ಶಿವ ಶಂಕರ ಹೇ ಅಭಯಂಕರ, ಗಂಗಾಧರ ಹರನೇ. ಶಿವ ಶಿವ ಶಂಕರ ಹೇ ಅಭಯಂಕರ, ಗಂಗಾಧರ ಹರನೇ. ಶಿವ ಶಿವ ಶಂಕರ ಹೇ ಅಭಯಂಕರ, ಲಯವಾಗದ ಅಭಯವ ನೀಡು, ಸದ್ಗುರು ಸೇವೆಯ ಭಾಗ್ಯ ಕೊಡು. ಲಯವಾಗದ ಅಭಯವ ನೀಡು, ಸದ್ಗುರು ಸೇವೆಯ ಭಾಗ್ಯ ಕೊಡು. ಶಿವ ಶಿವ ಶಂಕರ ಹೇ ಅಭಯಂಕರ.
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಶಿವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಜಾಗರಣ ಮಹೋತ್ಸವ, ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಅಭಿಷೇಕ, ಸ್ವಾಮಿಗೆ ರುದ್ರಾಭಿಷೇಕ, ಶತರುದ್ರಾಭಿಷೇಕ, ವಿಶೇಷವಾದಂಥ ಅಲಂಕಾರಗಳಿಂದ. ಅಲಂಕಾರ ಅಂದರೆ ಸ್ವಾಮಿ ಭಸ್ಮಾಂಬರಧರ, ಚರ್ಮಾಂಬರಧರ, ರುದ್ರಾಕ್ಷಿಯಿಂದ ಅಲಂಕರಿತಗೊಂಡು ವಿಶೇಷವಾದಂಥ ಬಿಲ್ವಪತ್ರೆಯಿಂದ ಪೂಜಿಸಲ್ಪಡ್ತಕ್ಕಂಥ ವಿಶೇಷವಾದಂಥ ಮೂರ್ತಿಯೇ ಶಿವಲಿಂಗ ಮೂರ್ತಿ. ಅದರಲ್ಲೂ ಸ್ವಾಮಿಗೆ ಬಿಲ್ವಪತ್ರೆ, ತುಂಬೆ ಹೂ ಎಂದರೆ ಇದು ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಮಹಾಮಂತ್ರ ಒಂದೇ ಸಾಂಬ ಸದಾಶಿವನಿಗೆ ಇಷ್ಟವಾಗಿರ್ತಕ್ಕಂಥದ್ದು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮನ್ಮಹಾದೇವಾಯ ನಮಃ. ಇವತ್ತು ನಮ್ಮ ವಾಸ್ತುಗೃಹದಲ್ಲೂ ಸಹಿತ ತಾಯಿ ಲಲಿತಾ ಪರಮೇಶ್ವರಿ ರಾಜರಾಜೇಶ್ವರಿಯ ಆರಾಧನೆ ಮಾಡಿ ಸಾಂಬ ಸದಾಶಿವನಿಗೆ ಸಾಲಿಗ್ರಾಮ ವಿಶೇಷವಾಗಿರ್ತಕ್ಕಂಥ ಸ್ಫಟಿಕಲಿಂಗಕ್ಕೂ ಸಹಿತ ಅಭಿಷೇಕವಾದ ನಂತರ ಸ್ವಾಮಿಗೆ ಆರತಿ ಮಾಡಿ ಅರುಣಾಚಲೇಶ್ವರನ ಸಾನ್ನಿಧ್ಯಕ್ಕೆ ದರ್ಶನಕ್ಕೆ ಹೊರಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಶಿವಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಿಶೇಖರಾಯ ನಮಃ, ಓಂ ಮಹಾರೂಪಾಯ ನಮಃ, ಕಾಲಭೈರವಾಯ ನಮಃ, ವಿಶ್ವೇಶ್ವರಾಯ ನಮಃ, ವೀರಭದ್ರಾಯ ನಮಃ, ವಿಶ್ವನಾಥಾಯ ನಮಃ, ಕಾಶಿ ವಿಶ್ವೇಶ್ವರಾಯ ನಮಃ, ಅರುಣಾಚಲೇಶ್ವರಾಯ ನಮಃ, ನಾಗಯಜ್ಞೋಪವೀತಿನೇ ನಮಃ, ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನಿಗೆ ವಿಶೇಷವಾದಂಥ ಆರತಿ, ಪ್ರದಕ್ಷಿಣ ನಮಸ್ಕಾರ. ಓಂ ತ್ರಂಬಕಂ ಯಜಾಮಹೇ ಸುಗಂಧಂ ಪುಷ್ಪವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾದು. ರಾಜಾದಿರಾಜಾಯ ಪ್ರಸಖ್ಯ ಸಾಹಿನೇ ನಮೋ ವಿಂಗೇ ಶ್ರವಣಾಯ ಕುರ್ಮಹೇ ಸमे कामां कामकामाय मह्यं मेश्वरो वै श्रवणो ददातु कुबेराय वै श्रवणाय महाराजाय नमः. ನೇತ್ರಾವತಿ ನದಿಯಲಿ ಮಿಂದು ನಾನು ನಿನ್ನ ಸೇವೆಗೆ ಎಂದು ಬಂದೆನಯ್ಯ. ನೇತ್ರಾವತಿ ನದಿಯಲಿ ಮಿಂದು ನಾನು ನಿನ್ನ ಸೇವೆಗೆ ಎಂದು ಬಂದೆನಯ್ಯ. ದರ್ಶನ ನೀಡಿ ಕಾಪಾಡೋ ನಿನ್ನ ಪಾದವ ನಂಬಿ ನಾ ಬಂದೆ. ದರ್ಶನ ನೀಡಿ ಕಾಪಾಡೋ ನಿನ್ನ ಪಾದವ ನಂಬಿ ನಾ ಬಂದೆ. ನಿನ್ನ ಪಾದವ ನಂಬಿ ನಾ ಬಂದೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಪವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್ ಸ್ವಾಹಾ.
ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾಗ ಸ್ವಾಹ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾಗ ಸ್ವಾಹ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾಗ ಸ್ವಾಹ ಮಹಾಮೃತ್ಯುಂಜಯಾಯ ನಮಃ. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕನಕಪುರ ಮುಖ್ಯ ರಸ್ತೆ ಆರುಹಳ್ಳಿ ಎಂಬತಕ್ಕಂಥ ಗ್ರಾಮ. ಇಲ್ಲಿ ಅರುಣಾಚಲೇಶ್ವರನ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಅರುಣಾಚಲೇಶ್ವರನ ಸಾನ್ನಿಧ್ಯದಲ್ಲಿ ನೂತನವಾಗಿ ನಿರ್ಮಿತಗೊಂಡಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಯಜ್ಞಶಾಲೆ, ಅಂದರೆ ನಿತ್ಯ ಅನುಷ್ಠಾನಕ್ಕೋಸ್ಕರ, ನಿತ್ಯ ಕೈಂಕರ್ಯಗಳಿಗೋಸ್ಕರ ಪ್ರತಿನಿತ್ಯವೂ ಮತ್ತು ಮಾಸ ಶಿವರಾತ್ರಿಗೆ ಬೇಕಾಗಿರ್ತಕ್ಕಂಥ ಈ ಒಂದು ಹೋಮ ಹವನಾದಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಯಜ್ಞಶಾಲೆಯನ್ನು ನೂತನವಾಗಿ ನಿರ್ಮಿಸಿದ್ದಾರೆ. ಶಿವರಾತ್ರಿ ಎಂದು ಲೋಕಾರ್ಪಣೆ ಆಗ್ತಾ ಇರತಕ್ಕಂಥ ಈ ಒಂದು ಆಲಯ ಜೊತೆಗೆ ಅರುಣಾಚಲೇಶ್ವರನ ದಿವ್ಯ ಸಾನ್ನಿಧ್ಯ ಇದೆಲ್ಲವೂ ಬಹಳ ವಿಶೇಷ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿವರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಫಲಪಂಚಾಮೃತ ಅಭಿಷೇಕ, ಶಿವರಾತ್ರಿ ಎಂದು ನಡೀತಕ್ಕಂಥ ವಿಶೇಷವಾದಂತಹ ರುದ್ರಾಭಿಷೇಕ, ಅದರಲ್ಲೂ ನಾನು ಈ ಹಿಂದೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅರುಣಾಚಲೇಶ್ವರನ ಸಾನ್ನಿಧ್ಯದಲ್ಲಿ ಮಧುವಾತ ವೃತಾಯತೆ ಮಧುಕ್ಷರಂದ ಸಿಂಧವ, ಅಂದರೆ ಜೇನುತುಪ್ಪದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿ ಆ ಅಭಿಷೇಕ ಪ್ರಸಾದವನ್ನು ಯಾರು ಸ್ವೀಕರಿಸ್ತಾರೋ ಅವರು ಎಂತಹ ಅನಾರೋಗ್ಯವಿದ್ದರೂ ಸಹಿತ ಆರೋಗ್ಯ ವೃದ್ಧಿ ಆಗುತ್ತೆ ಅಂತಹ ವಿಶೇಷವಾಗಿರ್ತಕ್ಕಂತಹ ಆರೋಗ್ಯ ವೃದ್ಧಿಗೆ ಬೇಕಾಗಿರ್ತಕ್ಕಂತಹ ಅರುಣಾಚಲೇಶ್ವರನ, ಅಂದರೆ ಎಂತಹ ಅಪಮೃತ್ಯುಂಜಯ ದೋಷವಿದ್ದರೂ ಎಲ್ಲವೂ ಸಹಿತ ದೂರವಾಗಿ ಒಂದು ವಿಶೇಷವಾದಂತಹ ರೀತಿ ಅಮೃತೋಪಾದಿಯಲ್ಲಿ ಪ್ರಸಾದವನ್ನು ಕಲ್ಪಿಸ್ಕೊಳ್ಬೋದಾದಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೇ ಅರುಣಾಚಲೇಶ್ವರನ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ನೂತನವಾಗಿ ಆಲಯ ಪ್ರವೇಶ, ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಯಜ್ಞ ಮಂಟಪ, ಹೋಮ ಹವನಾದಿಗಳಿಗೆ ನಿತ್ಯ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂತಹ ಈ ಒಂದು ಮಂಟಪವನ್ನು ನೂತನವಾಗಿ ನಿರ್ಮಿಸಿದ್ದಾರೆ. ಇನ್ನೇನು ಪೂರ್ಣಾವಧಿ ಸನ್ನಿವೇಶ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಸಾಂಬ ಸದಾಶಿವನಿಗೆ, ಗಿರಿಜಾವಲ್ಲಭನಿಗೆ ವಿಶೇಷವಾಗಿರ್ತಕ್ಕಂಥ ಪೂರ್ಣಾಹುತಿಗೆ ಸಕಲ ಸಿದ್ಧತೆಗಳಾಗಿದೆ. ನಾನಾ ವನಸರಿಗಳಿಂದ ನಿರ್ಮಿತವಾದಂಥ ನಾನಾ ವನಸರಿಗಳು ಹಾಗೂ ಸ್ವಾಮಿಗೆ ಸಮರ್ಪಿಸತಕ್ಕಂತಹ ಪೂರ್ಣಫಲ ಇವೆಲ್ಲವನ್ನು ಸಹಿತ ಪೂರ್ಣಾಹುತಿಗೆ ಅರ್ಪಣೆ ಮಾಡೋಣ. ಯಜ್ಞೇಶ್ವರ ಕಾತುರದಿಂದ ಕಾಯ್ತಿದ್ದಾನೆ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವನಿಗೆ ಈ ಪೂರ್ಣಾಹುತಿಯನ್ನು ಸಮರ್ಪಿಸಲಿಕ್ಕಾಗಿ ಬಂದಿರತಕ್ಕಂತಹ ಭಕ್ತ ಸಮೂಹ ಎಲ್ಲರ ಒಂದು ಸಮಕ್ಷಮದಲ್ಲಿ ಮಹಾಪೂರ್ಣಾಹುತಿಯನ್ನು ನಡೆಸೋಣ. ರವಿಯು ಮೂಡುತಿಹನು, ಕೋಗಿಲೆಯು ಇಂಪಾಗಿ ಕೂಗುತಿಹುದು. ಮೂಡಣದಿ ರವಿಯು ಮೂಡುತಿಹನು, ಕೋಗಿಲೆಯು ಇಂಪಾಗಿ ಕೂಗುತಿಹುದು. ಶರಣರೆಲ್ಲರೂ ವೇದ ನುಡಿಯುತಿಹರು, ಕಣ್ತೆರೆದು ನೀ ನೋಡಿ ಹರಸಲೆಂದು. ಶರಣರೆಲ್ಲರೂ ವೇದ ನುಡಿಯುತಿಹರು, ಕಣ್ತೆರೆದು ನೀ ನೋಡಿ ಹರಸಲೆಂದು. ಕಣ್ತೆರೆದು ನೀ ನೋಡಿ ಹರಸಲೆಂದು. ಬೆಳಗಾಯಿತೇಳು. ಚಂಡಿಕೇಶ್ವರನ ಆಲಯ, ಶಿವಾಲಯ ಎಲ್ಲಿರುತ್ತೋ ಅಲ್ಲಿ ಚಂಡಿಕೇಶ್ವರನ ಇರ್ತಾನೆ. ಮನೆಯಲ್ಲಿ ಮಕ್ಕಳು ಬಹಳಷ್ಟು ಗಲಾಟೆ ಮಾಡಿದಾಗ, ಮಕ್ಕಳಲ್ಲಾಗ್ತಕ್ಕಂತಹ ಬದಲಾವಣೆಗಳಿದ್ದಾಗ, ಬಾಲಗ್ರಹ ದೋಷಗಳಿದ್ದಾಗ ಮಕ್ಕಳನ್ನು ಕರ್ಕೊಂಡು ಬಂದು ಚಂಡಿಕೇಶ್ವರನ ಆಸ್ಥಾನದಲ್ಲಿ, ಸ್ವಾಮಿಯ ಆಸ್ಥಾನದ ಈ ಒಂದು ದ್ವಾರದ ಬಾಗಿಲನ್ನ ಈ ಪ್ರಕಾರವಾಗಿ ತಟ್ಟಿ, ಅಂದರೆ ಶಬ್ದ ಮಾಡಿ ಸದಾಕಾಲ ಮಗ್ನರಾಗಿ ಭಗವಂತನ ಚಿತ್ತದಿಂದ ಭಗವಂತನ ಧ್ಯಾನ ಮಾಡ್ತಿರ್ತಾನೆ. ಚಂಡಿಕೇಶ್ವರನು ಸಹಿತ ಸಾಂಬ ಸದಾಶಿವನ ಹಾಗೆ ಅನುಷ್ಠಾನವನ್ನು ಮಾಡ್ತಾ ಮಕ್ಕಳನ್ನು ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡಿಸಿ ಒಂದಿಷ್ಟು ಕಡಲೆಪುರಿನ ಮಕ್ಕಳಿಗೆ, ಅಂತಹ ಸಣ್ಣ ಮಕ್ಕಳಿಗೆ ಹಂಚೋದ್ರಿಂದ ಮಕ್ಕಳಲ್ಲಿರ್ತಕ್ಕಂಥ ಹಠ, ಆ ಚಂಡಿತನ ಅಂತಕ್ಕಂಥದ್ದು ದೂರ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ವಿಶೇಷವಾಗಿರ್ತಕ್ಕಂಥ
ಶಿವಮಂದಿರಗಳಲ್ಲಿ, ವಿಶೇಷವಾಗಿ ಚಂಡಿಕೇಶ್ವರನ ಆಸ್ಥಾನ ಶಿವಮಂದಿರಗಳಲ್ಲೇ ಇರ್ತಕ್ಕಂಥದ್ದು. ಬನ್ನಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೀಕ್ಷಿಸ್ತಾ ಇದ್ವಿ ಇತ್ತೀಚೆಗಷ್ಟೇ ಶಿವರಾತ್ರಿಯ ದಿನ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಲಾದಂತಹ ಶಿವರಾತ್ರಿ ಮಹೋತ್ಸವದ ದೃಶ್ಯಗಳನ್ನು ಇಲ್ಲಿ ವೇದಿಕೆಯಲ್ಲಿ ಗುರುಜಿಯವರು ಶಿವಾರಾಧನೆಯಲ್ಲಿ ಪಾಲ್ಗೊಂಡು ಶಿವಾರಾಧನೆಯ ಕುರಿತಾಗಿ ಅನೇಕ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂದನಂದನಾಂ ಚಾನ್ ರಕ್ಷೇಯಮಾಮೃತಾದು. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಚಾನ್ ರಕ್ಷೇಯಮಾಮೃತಾದು. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಅರುಣಾಚಲೇಶ್ವರನ ವಿಶೇಷವಾದಂತಹ ಸಾನ್ನಿಧ್ಯ. ಇದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕನಕಪುರ ಮುಖ್ಯ ರಸ್ತೆ ಆರುಹಳ್ಳಿಯಲ್ಲಿರ್ತಕ್ಕಂಥ ಅರುಣಾಚಲೇಶ್ವರನ ದಿವ್ಯ ಸಾನ್ನಿಧ್ಯ. ಈ ಸಾನ್ನಿಧ್ಯ ಸಾಕಷ್ಟು ಜನ ರೋಗ ರುಜಿನಗಳಿಗೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ, ಅದರಲ್ಲೂ ಸಮಸ್ಯೆ ಎಂಬತಕ್ಕಂಥದ್ದು ಎಷ್ಟೇ ಇದ್ದರೂ ಅದಕ್ಕೊಂದು ಸೂಕ್ತ ಪರಿಹಾರವನ್ನು ಕೊಡ್ತಕ್ಕಂಥ ಏಕೈಕ ಸ್ಥಳ. ಇಲ್ಲಿ ಸ್ವಾಮಿಗೆ ಮಧು ಅಂದರೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿ ಆ ಅಭಿಷೇಕ ಪ್ರಸಾದವನ್ನು ತೆಗೆದುಕೊಳ್ಳೋದ್ರಿಂದ ಎಂತಹ ರೋಗ ರುಜಿನಗಳಿದ್ದರೂ ಅದು ಮಾಯವಾಗುತ್ತೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಸ್ಥಳ ಅರುಣಾಚಲೇಶ್ವರನ ದಿವ್ಯ ಸಾನ್ನಿಧ್ಯ. ಬನ್ನಿ, ಸ್ವಾಮಿಗೆ ಪತ್ರೆಗಳಿಂದ ಅರ್ಚನೆ ಮಾಡೋಣ. ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ಮಹಾಶಿವರಾತ್ರಿ ಎಂದು ನಡೀತಿರ್ತಕ್ಕಂಥ ಈ ಒಂದು ಶಿವರಾತ್ರಿಯ ಉತ್ಸವದಲ್ಲಿ ತಾವೆಲ್ಲರೂ ಸಹಿತ ಸಂಕಲ್ಪವನ್ನು ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಓಂ ನಮಃ ಶಿವಾಯ. ಇದುವೇ ನೋಡೋ ಶಿವನ ಸ್ಥಳ, ಇಲ್ಲೇ ಪಡೆಯೋ ಶುಭದ ಫಲ. ವಿಶೇಷವಾಗಿ ಅರ್ಥಗರ್ಭಿತವಾಗಿ ಪ್ರತಿಯೊಬ್ಬರೂ ಸಹಿತ ಅರುಣಾಚಲೇಶ್ವರನ ಪ್ರಾರ್ಥನೆ ಮಾಡೋಕ್ಕೂ ಮುನ್ನ ಈ ಒಂದು ಸುಮಧುರವಾದಂತಹ ಸಂಗೀತವನ್ನು ಕೇಳೋಣ. ಇದುವೇ ನೋಡಿ ಶಿವನ ಸ್ಥಳ, ಇಲ್ಲಿ ಪಡೆಯಿರಿ ಶುಭದ ಫಲ. ಇದುವೇ ನೋಡಿ ಶಿವನ ಸ್ಥಳ, ಇಲ್ಲೇ ಪಡೆಯಿರಿ ಶುಭದ ಫಲ. ಆರು ಹಳ್ಳಿಯ ಈ ನೆಲ, ಶ್ರೀ ಅರುಣಾಚಲನ ಈ ನೆಲ, ಭಕ್ತರ ಭಕ್ತಿಯ ಸುಕೃತ ಬಲ. ಇದುವೇ ನೋಡಿ ಶಿವನ ಸ್ಥಳ, ಇಲ್ಲೇ ಪಡೆಯಿರಿ ಶುಭದ ಫಲ. ಇದುವೇ ನೋಡಿ ಶಿವನ ಸ್ಥಳ.
ಪ್ರಸಿದ್ಧಿಯಾದಂಥ ಪುಣ್ಯಕ್ಷೇತ್ರವಾದಂಥ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸತಕ್ಕಂಥ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಆಸ್ಥಾನದಲ್ಲಿ ಇವತ್ತಿನ ದಿವಸ ಶಿವರಾತ್ರಿ ಮಹೋತ್ಸವ ಬಹಳ ಅದ್ಭುತವಾಗಿ ನಡೀತಾ ಇದೆ. ಶಿವರಾತ್ರಿಯ ಉತ್ಸವ ನೀವೆಲ್ಲರೂ ಜಾಗರಣೆ ಮಾಡೋದು, ಶಿವಧ್ಯಾನವನ್ನು ಮಾಡತಕ್ಕಂತಹದ್ದು, ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಮಹಾಮಂತ್ರವನ್ನು ಪಠನೆ ಮಾಡತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯ. ಈ ಒಂದು ದಿನ ವರ್ಷದಲ್ಲಿ ಬರ್ತಕ್ಕಂಥ ಮಾಸದಲ್ಲಿ ಬರ್ತಕ್ಕಂತಹ ಮಾಸ ಶಿವರಾತ್ರಿಗೂ ಈ ಮಹಾಶಿವರಾತ್ರಿಗೂ ಬಹಳ ವಿಶೇಷವಾದಂಥದ್ದಿದೆ. ಹಿಮದಲ್ಲಿರ್ತಕ್ಕಂಥ ಕೈಲಾಸನಾಥನು, ಕೈಲಾಸದಲ್ಲಿರ್ತಕ್ಕಂಥ ಅರುಣಾಚಲೇಶ್ವರನು ಇವತ್ತಿನ ದಿನ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಕನಕಪುರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂತಹ ಆರುಹಳ್ಳಿ ಎಂಬತಕ್ಕಂಥ ಈ ಗ್ರಾಮದಲ್ಲಿ ಸಾಕಷ್ಟು ಪುರಾತನ ಕಾಲದ ಇತಿಹಾಸ ಇರತಕ್ಕಂಥ ಈ ಆಲಯದಲ್ಲಿ ಮಧು ಅಂದರೆ ಜೇನುತುಪ್ಪದ ಆಕಾರವಾಗಿರ್ತಕ್ಕಂತಹ ಜೇನುತುಪ್ಪದ ವರ್ಣದಲ್ಲೇ ಇರತಕ್ಕಂತಹ ಅರುಣಾಚಲೇಶ್ವರನ ಸಾನ್ನಿಧ್ಯ ಇದು ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಶಿವಾಲಯಗಳಲ್ಲಿ ಒಂದೊಂದು ವಿಶೇಷತೆ ಇದೆ. ಹಾಗೆ ಅರುಣಾಚಲೇಶ್ವರನ ಸಾನ್ನಿಧ್ಯದಲ್ಲಿ ಹೃದಯ ಸಂಬಂಧಪಟ್ಟ ಕಾಯಿಲೆಗಳಾಗಲಿ, ಋಣಬಾಧೆ ಆಗಲಿ, ಅಥವಾ ಸಮಸ್ಯೆ ಎಂಬತಕ್ಕಂತಹ ಸಾಗರದಲ್ಲಿ ಮಿಂದು ತೇಲುತ್ತಿರತಕ್ಕಂತಹ ಸಾಮಾನ್ಯರಿಗೂ ಸಹಿತ ಒಂದು ಪರಿಹಾರ ಕ್ಷೇತ್ರವಾಗಿ ಮಾರ್ಪಟ್ಟಿರತಕ್ಕಂತಹದ್ದು ಅರುಣಾಚಲೇಶ್ವರನ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ನೀವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಿಂದ 9 ಸೋಮವಾರ ನಿಮ್ಮ ಸಂಕಲ್ಪಗಳೇನಿದೆಯೋ ಆ ಸಂಕಲ್ಪವನ್ನು ಶಿವನ ಸಾನ್ನಿಧ್ಯದಲ್ಲಿ ಮಧು ಅಂದರೆ ಜೇನುತುಪ್ಪವನ್ನು ಕೊಟ್ಟು ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಬಹಳಷ್ಟು ಶೀಘ್ರವಾಗಿ ನಿಮ್ಮ ಮನೋಕಾಮನೆಗಳು, ಮನೋಬಯಕೆಗಳು, ನೀವೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪ ಈಡೇರುತ್ತೆ. ಅಂತಹ ಒಂದು ಸಾನ್ನಿಧ್ಯ ಇರತಕ್ಕಂಥ ಏಕೈಕ ಸ್ಥಳ ಅಂದರೆ ಅರುಣಾಚಲೇಶ್ವರನ ಸಾನ್ನಿಧ್ಯ. ಅದು ಆರುಹಳ್ಳಿಯಲ್ಲಿದೆ. ಆರುಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ ನಾವು ನೀವೆಲ್ಲರೇ ಪುಣ್ಯಾತ್ಮರು ಅಂತ ಹೇಳ್ಬೋದು. ಯಾಕೆಂದರೆ ಇಂತಹ ಸಾನ್ನಿಧ್ಯದಲ್ಲಿ ನಾವಿದ್ದೀವಿ ಅಂದರೆ, ಸಾಂಬ ಸದಾಶಿವನ ಕೈಲಾಸನಾಥನ ಸಾನ್ನಿಧ್ಯದಲ್ಲಿ ನಾವಿರೋದೇ ಮಹಾಪುಣ್ಯ. ಕಲಿಯುಗದಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು 3 ಕ್ಷೇತ್ರಗಳಿದೆ. ಅದರಲ್ಲೂ ಪ್ರತ್ಯಕ್ಷವಾಗಿ ಕಾಣುವಂತಹ ಗಣಪತಿ, ನಾಗ ಅಂದರೆ ಸುಬ್ರಹ್ಮಣ್ಯೇಶ್ವರ, ಪ್ರಸನ್ನ ಆಂಜನೇಯ ಸ್ವಾಮಿ. ಆಂಜನೇಯನ ಕಲಿಬ್ರಹ್ಮ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಯಾರು ಬ್ರಹ್ಮ ಅಂದರೆ ಅದು ಆಂಜನೇಯನೇ. ಅಂತಹ ಕಲಿಬ್ರಹ್ಮನಾದಂತಹ ಆಂಜನೇಯನಿಗೂ ಸಹಿತ ರುದ್ರವೀರ್ಯ ಸಮನ್ವಿತಾಯೈ ನಮಃ, ರುದ್ರನಿಂದ ಬಂದಂಥವನು, ರುದ್ರನಿಗೆ ಸರಿಸಮಾನವಾದಂಥವನು, ರುದ್ರನ ಅನುಷ್ಠಾನವನ್ನು ಮಾಡತಕ್ಕಂಥವನು ಆಂಜನೇಯ ಅಂತ ಹೇಳ್ತಾರೆ. ಹಾಗೆ ಕಲಿಬ್ರಹ್ಮನಾದಂತಹ ಹನುಮ ಸಹಿತ ಆರಾಧನೆ ಮಾಡತಕ್ಕಂಥದ್ದು ಸಾಂಬ ಸದಾಶಿವನೇ. ಹಾಗೆ ನಮ್ಮ ಕೋರಿಕೆಗಳು ಏನಾದರೂ ಇದ್ದರೆ ಆ ಕೋರಿಕೆಗಳನ್ನು ಅತಿ ಶೀಘ್ರವಾಗಿ ಸಿದ್ಧಿಸ್ತಕ್ಕಂಥವನು ಅಂದ್ರೂ ಮಹಾಶಿವನೇ. ವಿಷ್ಣು ಪರೀಕ್ಷೆ ಮಾಡ್ತಾನೆ, ಶಿವ ಪರೀಕ್ಷೆ ಮಾಡೋದಿಲ್ಲ. ಶಿವ ಕೇಳಿದ್ದನ್ನೆಲ್ಲ ಕೊಟ್ಬಿಡ್ತಾನೆ, ಕೊನೆಗೆ ತನ್ನ ಅರ್ಧಾಂಗಿನೂ ಸಹಿತ ಕೊಟ್ಟ ಕರ್ಕೊಂಡು ಹೋಗುವಂತ. ಆದರೆ ಮಹಾಶಕ್ತಿಯ ತಾಯಿ, ಆ ತಾಯಿ ತಾನು ಬರ್ತೀನಿ ನೀನು ಮುಂದೆ ನಡಿ ಎಂದು ಹಾಕುವ ಗೆಜ್ಜೆಯ ಶಬ್ದ ಎಲ್ಲಿ ನಿಲ್ಲುತ್ತೋ ನಾನು ಅಲ್ಲಿ ನಿಲ್ತೀನಿ ಎಂದೇ ವಿನಃ ಸಂಪೂರ್ಣವಾದಂಥ ರೀತಿ ವರ ಕೊಡಲಿಲ್ಲ. ಅಂದರೆ ಸಾಂಬ ಸದಾಶಿವನ ಅಪೇಕ್ಷೆ ಪಟ್ಟರೆ ಏನನ್ನು ಬೇಕಾದರೂ ಕಲ್ಪಿಸಬಲ್ಲ, ಏನನ್ನು ಬೇಕಾದರೂ ಕೊಡಬಲ್ಲ ಅನ್ನಲಿಕ್ಕೆ ಒಂದಿಷ್ಟು ಆಧಾರಗಳಿವೆಲ್ಲ. ಆದರೆ ಒಂದು ಸತ್ಯಾಂಶ, ಅರುಣಾಚಲೇಶ್ವರನ ಈ ಒಂದು ಸಾನ್ನಿಧ್ಯದಲ್ಲಿ ಭಾಳಷ್ಟು ಶಕ್ತಿಯುತವಾದಂಥ, ಭಾಳಷ್ಟು ವಿಶೇಷಗಳನ್ನು ಒಳಗೊಂಡಿರತಕ್ಕಂಥ ಈ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಯಾರ್ಯಾರು ನಾವೆಲ್ಲ ದರ್ಶನಕ್ಕೆ ಬಂದಿದ್ದೇವೋ ನಾವು ನೀವೇ ಭಾಗ್ಯವಂತರು. ಎಲ್ಲರೂ ಒಂದು 3 ಬಾರಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರವನ್ನು ಹೇಳೋಣ. ಓಂ ನಮಃ ಶಿವಾಯ, ಓಂ
ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾಗೆ ಈ ಒಂದು ಆಲಯವ, ಈ ಒಂದು ಅರುಣಾಚಲೇಶ್ವರ ಸ್ವಾಮಿಯ ಆಲಯ ಇಷ್ಟು ಬೃಹತ್ ಮಟ್ಟದಲ್ಲಿ, ಇಷ್ಟು ಅಲಂಕಾರಗೊಂಡು, ಇಷ್ಟು ವೈಭವೀಪೂರಿತವಾದಂಥ ಈ ಮಂಟಪವನ್ನು ಸಿದ್ಧತೆ ಮಾಡಬೇಕಾದ್ರೆ ಕಂಡು ಕಾಣದ ಕೈಗಳು ಸಾಕಷ್ಟಿದೆ. ಹಿಂದೆ ಮಹಾರಾಜರ ಕಾಲದಲ್ಲಿ ದೇವಾಲಯ ಕಟ್ಟಬೇಕಾದ್ರೆ ಕಷ್ಟ ಇರಲಿಲ್ಲ. ಆಗ ಭಕ್ತರು ಹಾಗೇ ಇದ್ದರು, ದೇಹದಲ್ಲಿ ಶಕ್ತಿ ಹಾಗೇ ಇತ್ತು. ಇವತ್ತಿನ ಒಂದೊಂದು ಕಂಬಗಳನ್ನು ನಾವು ನಿಲ್ಲಿಸಬೇಕಾದ್ರೆ JCB ತರಬೇಕು. ಅವತ್ತು ಇದಕ್ಕಿನ್ನ ದೊಡ್ಡ ದೊಡ್ಡ ಕಂಬಗಳನ್ನು ಮನುಷ್ಯರೇ ಎತ್ತಿ ನಿಲ್ಲಿಸ್ಬಿಡ್ತಿದ್ರು. ಅಂದರೆ ಅವತ್ತಿನ ಶಕ್ತಿ ಹಾಗಿತ್ತು, ಅವತ್ತಿನ ರಾಜಾಜ್ಞೆ ಹಾಗಿತ್ತು. ರಾಜ ಒಮ್ಮೆ ಇಂಥ ಆಲಯ ಕಟ್ಟಬೇಕು, ಹೀಗಿರಬೇಕು ದೇವಸ್ಥಾನ ಅಂತ ಬರೀ ಹೇಳೋದು ಅಷ್ಟೇ, ತಿರುಗಿ ಬಂದು ನೋಡೋಷ್ಟೊತ್ತಿಗೆ ಆಲಯ ಆಗ್ತಾ ಇತ್ತು. ಆದರೆ ಇವತ್ತಿನ ದಿವಸ ಒಂದು ದೇವರ ಆಲಯವನ್ನು ಕಟ್ಟಬೇಕಾದ್ರೆ ಅದಕ್ಕೆ 10 ಹಲವಾರು ಹುಳಿಪೆಟ್ಟು ಅಂತ, ಒಂದು ವಿಗ್ರಹಕ್ಕೆ 1000 ಹುಳಿಪೆಟ್ಟು ಅಂತ ಹೇಳ್ತಾರೆ. ಆದರೆ ಆಲಯ ಕಟ್ಟಕ್ಕೆ ಹೊರಟಂಥ ವ್ಯಕ್ತಿಗೆ 1000 ಹುಳಿಪೆಟ್ಟು ಬಿದ್ದುಬಿಡುತ್ತೆ. ಯಾಕೆಂದರೆ ಹಿಂದೆ ಕಲ್ಲಿಗೆ ಪೆಟ್ಟು ಬಿದ್ದರೆ ಅದು ನೋವು ಆಗ್ತಿತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇವತ್ತಿನ ದಿವಸ ದೇವಾಲಯ ಕಟ್ಟಬೇಕು ಅನ್ನೋ ವ್ಯಕ್ತಿಗೆ ಕಲ್ಲೇಟು ಬೀಳುತ್ತೆ. ಆ ನೋವನ್ನು ತಟ್ಕೊಂಡು ಇಂತಹ ಒಂದು ಬೃಹತ್ ಮಟ್ಟದ ಆಲಯಗಳನ್ನು ಕಟ್ಟೋದು ಬಹಳ ಕಷ್ಟ. ಆದರೆ ಒಂದು ಸತ್ಯಾಂಶ, ಇವತ್ತು ಅರುಣಾಚಲೇಶ್ವರನ ಸಾನ್ನಿಧ್ಯ ಇಷ್ಟು ವೈಭವಪೂರಿತವಾಗಿ ನಡೀತಿದೆ ಅಂದರೆ ಅದು ಬಹಳ ಸಂತೋಷದ ವಿಚಾರ. ಇನ್ನಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಪುರಾತನ ಕಾಲವಾಗಿರ್ತಕ್ಕಂತಹ ಇಂತಹ ಒಂದು ಬಂಡೆಗಳು, ಇಂತಹ ಒಂದು ಕಂಬಗಳನ್ನೇ ಇಟ್ಕೊಂಡು ಇಷ್ಟು ಬೃಹತ್ ಮಟ್ಟದಲ್ಲಿ ಇಷ್ಟು ವಿಶೇಷವಾಗಿ ಕಟ್ತಾ ಇರತಕ್ಕಂಥದ್ದು ಅರುಣಾಚಲೇಶ್ವರ ಸ್ವಾಮಿಯ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ನಿತ್ಯವೂ ನಿತ್ಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂತಹ ಮಲ್ಲಪ್ಪ ಮತ್ತು ಅವರ ಪರಿವಾರ. ಅಂದರೆ ಈ ಒಂದು ಧರ್ಮದರ್ಶಿ ಕಮಿಟಿ ಅಥವಾ ಆಸ್ಥಾನದ ದೇವಾಲಯದ ಕಮಿಟಿ, ದೇವಾಲಯದ ಸಮಸ್ತರ ಸಿಬ್ಬಂದಿ ವರ್ಗ, ಜೊತೆಗೆ ಈ ಭಾಗದ ಶಾಸಕರು ಹಾಗೂ ಈ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಜನಪ್ರತಿನಿಧಿಗಳು ಎಲ್ಲರ ಒಂದು ಸಹಕಾರದೊಂದಿಗೆ ಇನ್ನಷ್ಟು ಚೆನ್ನಾಗಿ ನಡೀಲಿ, ಇನ್ನೂ ಅಭಿವೃದ್ಧಿ ಆಗಲಿ. ನಮ್ಮ ಹಿಂದೂ ಸನಾತನ ದೇವಾಲಯಗಳು ಆದಷ್ಟು ಮಟ್ಟಿಗೆ ನಮ್ಮ ದೇವಾಲಯಗಳನ್ನು ನಾವು ಕಾಪಾಡ್ಕೋಬೇಕಾಗಿದೆ. ಇವತ್ತಿನ ದಿವಸ ಇಂತಹ ವೈಭವೀಪೂರಿತವಾದಂತಹ ಮಹಿಮಾನ್ವಿತವಾಗಿರ್ತಕ್ಕಂತಹ ಪವಾಡಗಳನ್ನೇ ಸೃಷ್ಟಿಸ್ತಕ್ಕಂಥ ಆಲಯ ಇನ್ನೂ ಹೆಚ್ಚೆಚ್ಚು ನಡೀಬೇಕಾಗಿದೆ. ಹಾಗಾಗಿ ಈ ಭಾಗದ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಾಗಲಿ, ಹಾಗೂ ದೇವಾಲಯದ ವ್ಯವಸ್ಥಾಪನಾ ಸಮಿತಿ, ಧರ್ಮದರ್ಶಿ ಕಮಿಟಿ, ದೇವಾಲಯಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ಇದು ನನ್ನ ಮನೆ, ನನ್ನ ದೇವಸ್ಥಾನ, ನನ್ನ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಅನ್ನೋ ಆ ಮಹದಾಸೆಯನ್ನು ಇಟ್ಕೊಂಡ್ರೆ ದೇವೋ ದೇವಾಲಯವೋ ಪ್ರೋಕ್ತೋ, ಹಾಗೆ ದೇವಾಲಯ ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿ ಅರ್ಚಕರು ಸಹಿತ ಬಹಳ ಕಾರಣ. ಹಾಗೆ ಅರ್ಚಕರು ಸಹಿತ ಶ್ರದ್ಧಾಭಕ್ತಿಯಾಗಿ ಅರುಣಾಚಲೇಶ್ವರನ ಸೇವೆ ಮಾಡ್ತಾ ಇರೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ದಾರಿಯಾಗ್ತಾ ಇದೆ. ಇದು ನಿರಂತರವಾಗಿ ಇನ್ನಷ್ಟು ಚೆನ್ನಾಗಿ ನಡೀಲಿ. ಈ ವರ್ಷದ ಶಿವರಾತ್ರಿ ಮಹೋತ್ಸವಕ್ಕೆ ನೂತನವಾಗಿ ನಿರ್ಮಿತವಾಗಿರ್ತಕ್ಕಂಥ ಯಾಗಶಾಲೆ ಆಯಿತು. ಬರೋ ವರ್ಷ ಶಿವರಾತ್ರಿಗೆ ಇನ್ನೊಂದು ವಿಶೇಷವಾದಂತಹ ರೀತಿ ಕಾಯಕಲ್ಪವಾಗಲಿ. ಹಾಗೆ ಸಾಕಷ್ಟು ಆಲಯಗಳಿನ್ನೂ ಖಾಲಿ ಇದೆ, ಅಲ್ಲೆಲ್ಲ ಶಿವಲಿಂಗಗಳ ಒಂದು ಪ್ರತಿಷ್ಠಾಪನೆ ಆಗಲಿ. ಮುಂದಿನ ವರ್ಷ ಶಿವರಾತ್ರಿ ವೈಭವೀಪೂರಿತವಾಗಿ ನಡೀಲಿ. ಒಳ್ಳೆಯದಾಗಲಿ. ಹರಿ ನಮಃ ಪಾರ್ವತೀಪದೇ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಹೇ ಗುರುವಿನ ಪಾದದ ಧೂಳಿನ ಕಣಕಣ ಮೃತ್ತಿಕೆಯಂತೆ ನೋಡು. ಹೇ ಗುರುವಿನ ಹೆಸರಲೆ ಅಶ್ವಿನಿ ಭರಣಿ ಕೃತ್ತಿಕೆಯುಂಟು ಹಾಡು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ.
ಇಲ್ಲದೆ ಗಾಳಿಯು ಕೂಡ ಉಸಿರಾಡೋಲ್ಲ ಎಂದು ಗುರುವಿನ ಕೈಗಳ ಸ್ಪರ್ಶವೇ ಸಾಕು ಭೂಮಿ ಬಾನು ಒಂದು ಭಕ್ತಿಯು ಮುಕ್ತಿಯು ನಿಶ್ಚಲ ಶಕ್ತಿಯು ಎಲ್ಲ ಗುರುವೇ ಎಂದು ಶಿಕ್ಷಣ ರಕ್ಷಣೆ ಹೊಣೆಯನ್ನು ಹೊತ್ತ ಗುರುವು ಈತನೆ ಎಂದು ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ ಗುರುವೆಂದರೆ ಲಘುವಲ್ಲ ಬಾಳಿಗೊಂದು ಗುರುತು ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷ ಮಾಂ ಚಂದ್ರಶೇಖರ 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 ಪಾಹಿ ಮಾಂ ಮಂಜುನಾಥನ ಸನ್ನಿಧಾನ ನಿತ್ಯವೂ ಸುಂದರ ಮಂಜುನಾಥನ ಸನ್ನಿಧಾನ ನಿತ್ಯವೂ ಸುಂದರ ಸತ್ಯ ಸೀಮೆಯ ಭಕ್ತಿ ಮಂದಿರ ದಿವ್ಯ ಭವ್ಯ ಮಹಿಮಾಕರ ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ಪಾಹಿ ಮಾಂ ನಾದದಲ್ಲಿ ಆದ್ಯಂತರಹಿತ ಓಂಕಾರ ರೂಪಿಯಾದ ನಾದದಲ್ಲಿ ಆದ್ಯಂತರಹಿತ ಓಂಕಾರ ರೂಪಿಯಾದ ವೇದದಲ್ಲಿ ವೇದಾಂತವಾಗಿ ವೈರಾಗ್ಯ ರೂಪಿಯಾದ ವೇದದಲ್ಲಿ ವೇದಾಂತವಾಗಿ ವೈರಾಗ್ಯ ರೂಪಿಯಾದ ಪರಶಿವಾದಯಾಕರ ಮಂಜುನಾಥ ಗುಣಸಾಗರ ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷ ಮಾಂ
ಮಂಜುನಾಥೇಶ್ವರ ಎಂದರೆ ಮಾಯವು ತಕ್ಷಣ ಮಂಜಿನಾಥರೇ. ಅಳಿಯುವುದಾಗಲೇ ಎಲ್ಲ ತೊಂದರೆ ದೊರೆಯುವುದು ಆ ಶಿವನ ಆಸರೆ. ಮಂಜುನಾಥೇಶ್ವರ ಎಂದರೆ ಯೋಗಿಯ ಯೋಗಿಯೋ ಯವನಾಗಿ ವೇದಾಗಮಗೆ ಮಿಗಿಲಾಗಿ. ಯೋಗಿಯ ಯೋಗಿಯೋ ಯವನಾಗಿ ವೇದಾಗಮಗೆ ಮಿಗಿಲಾಗಿ. ತಾನೇ ಎಲ್ಲರ ಒಳಗಾಗಿ, ತಾನೇ ಎಲ್ಲರ ಒಳಗಾಗಿ ಮೆರೆದಿಹ ಮನ ಮನ ಬೆಳಕಾಗಿ. ಮಂಜುನಾಥೇಶ್ವರ ಎಂದರೆ ಮಾಯವು ತಕ್ಷಣ ಮಂಜಿನಾಥರೇ. ಅಳೆಯುವುದಾಗಲೇ ಎಲ್ಲ ತೊಂದರೆ ದೊರೆಯುವುದು ಆ ಶಿವನ ಆಸರೆ. ಮಂಜುನಾಥೇಶ್ವರ ಎಂದರೆ ಲೋಕಕ್ಕೆ ಅಮೃತ ಶಿವನಿಂದ, ಶಿವನೇ ಲೋಕದ ಆನಂದ. ಲೋಕಕ್ಕೆ ಅಮೃತ ಶಿವನಿಂದ, ಶಿವನೇ ಲೋಕದ ಆನಂದ. ಈ ಬೈರಾಗಿಯ ಕೈಯಿಂದ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಸುಂದರವಾದಂಥ ವಿಶೇಷವಾದಂಥ ಈ ಸಾಯಂ ಸಂಧ್ಯಾ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. 300 ಮುಕ್ಕೋಟಿ ದೇವತೆಗಳ ವಾಸಸ್ಥಳವಾದಂಥ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ, ಜಗತಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರವು ಸೃಷ್ಟಿಗೆ ದೊಡ್ಡವರಾದಂಥ ಪಾರ್ವತಿ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ, ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ಇವತ್ತಿನ ಈ ಸಂಧ್ಯಾಕಾಲ ಹಚ್ಚುವಂತಹ ದೀಪ ಹಿಂದೂ ಸನಾತನ ಧರ್ಮದಲ್ಲಿ ಇದೊಂದು ವಿಶೇಷವಾದಂತಹ ಮೈಲಿಗಲ್ಲಾಗಬೇಕು. ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರ ಪ್ರತಿಯೊಬ್ಬರ ನರನಾಡಿಗಳಲ್ಲೂ ಸಹಿತ ತುಂಬಿ ಹರಿಬೇಕು. ಸನಾತನ ಧರ್ಮ ಶಿವರಾತ್ರಿಯ ಶುಭ ಮಹೋತ್ಸವ ಜೊತೆಗೆ ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸನಾತನ ಧರ್ಮದಲ್ಲಿ, ಹಿಂದುತ್ವದಲ್ಲಿ, ಅದರಲ್ಲೂ ಶಿವರಾತ್ರಿಯ ಶುಭ ಮಹೋತ್ಸವದಲ್ಲಿ ದೇವಿಯ ಆರಾಧನೆ ಮಾಡ್ತಾ ಸಾಂಬ ಸದಾಶಿವನಿಗೆ ಹಚ್ಚುವ ದೀಪ ಇದು ಬಹಳ ವಿಶೇಷವಾದ್ದು. ಅಂತಹ ದೀಪವನ್ನು ಹಚ್ಚುವ ಮುನ್ನ ನಮ್ಮ 72,000 ನರನಾಡಿಗಳು ಸಹಿತ ಚುರುಕಾಗಿರಬೇಕು. ಹಿಂದೂಗಳು ಸದಾಕಾಲ ಜಾಗೃತರಾಗಿರಬೇಕು. ವಿಶೇಷವಾದಂಥ ಶಿವನಾಮವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ಹಾಗೆ ಯೋಗಕ್ಕಿರ್ತಕ್ಕಂತಹ ಆ ಯೋಗಾಭ್ಯಾಸದ ಮೂಲಾರ್ಥವನ್ನು ಎಲ್ಲರೂ ತಿಳ್ಕೊಳ್ಬೇಕು. ಅದಕ್ಕಾಗಿ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಯೋಗಾಭ್ಯಾಸದಿಂದಲೇ ಪ್ರಾರಂಭ ಮಾಡೋಣ. ಎಲ್ಲರೂ ಹೇಳಿ, ಓಂ ನಮಃ ಶಿವಾಯ. ಮತ್ತೊಮ್ಮೆ ಹೇಳಿ, ಓಂ ನಮಃ ಶಿವಾಯ.
ದೀಪಾರಾಧನೆಗೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಆ ಸುಂದರವಾದಂತಹ ಕ್ಷಣ, ಆ ಶುಭ ಮುಹೂರ್ತಕ್ಕೋಸ್ಕರ ನಾನು ಕಾತುರದಿಂದ ಕಾಯ್ತಿದ್ದೇನೆ. ಆ ಶುಭ ಮುಹೂರ್ತ ಆಗಮನವಾಗಲಿ, ಪುನಃ ನಾನು ವೇದಿಕೆಗೆ ಬರ್ತೇನೆ. ಆದರೆ ಅದಕ್ಕೂ ಮುನ್ನ ನಡೀತಕ್ಕಂತಹ ಯೋಗಾಭ್ಯಾಸವನ್ನು ಕಣ್ತುಂಬಿಸ್ಕೊಳ್ಳೋಣ. ದೀಪ ಬೆಳಗಿಸುವಂತಹ ಸಮಯ, ಆ ಶುಭ ಮುಹೂರ್ತ ಬಂದೇ ಬಂತು. ತಾವೆಲ್ಲರೂ ನಿಮ್ಮ ನಿಮ್ಮ ಆಸನದ ಮುಂಭಾಗದಲ್ಲಿರ್ತಕ್ಕಂಥ ದೀಪಗಳನ್ನು ಹಚ್ಚಿ. ನೀವೆಲ್ಲರೂ ದೀಪವನ್ನು ಹಚ್ಚಿದಾದ ನಂತರ ನಿಮ್ಮ ಕೈನ ಒಮ್ಮೆ ಮೇಲೆತ್ತಿದರೆ ನಾವಿಲ್ಲಿ ದೀಪಾರಾಧನೆ ಮಾಡ್ತೀವಿ. ನಿಮ್ಮ ಜವಾಬ್ದಾರಿ, ನಿಮ್ಮ ಕೆಲಸ ಪರಿಪೂರ್ಣವಾದ ನಂತರ ನೀವು ಹೇಳಿದರೆ ನಾವಿಲ್ಲಿ ದೀಪವನ್ನು ಹಚ್ತೀವಿ. ಕಾರಣ ಇವತ್ತು ನಾವು ಹಚ್ಚುವ ದೀಪ ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂತಹ ಆ ಯೋಧ ನನ್ನ ಅಣ್ಣ ತಮ್ಮಂದಿರ ಜೀವನ, ಅವರ ಕುಟುಂಬದಲ್ಲಿ ಬೆಳಕಾಗಬೇಕು. ಇವತ್ತು ನಾವು ಹಚ್ಚುವ ದೀಪ ಭಾರತ ದೇಶದ ಗಡಿ ಭಾಗದಲ್ಲಿ ಯೋಧ ಕುಟುಂಬಗಳೆಷ್ಟು ಜನ ಇದ್ದಾರೆ, ಯೋಧರು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಆ ಯೋಧರ ಕುಟುಂಬಕ್ಕೆ ಒಂದಿಷ್ಟು ಬೆಳಕಾಗಬೇಕು. ಮತ್ತೊಮ್ಮೆ ನಾವು ಹಚ್ಚುವ ದೀಪ ಇದು ನಮ್ಮ ಬೆನ್ನೆಲುಬಾಗಿರ್ತಕ್ಕಂತಹ ರೈತರ ಕುಟುಂಬಕ್ಕೆ ಬೆಳಕಾಗಬೇಕು. ಹಾಗೆ ವಿದ್ಯಾರ್ಥಿನಿಯರು ಇನ್ನೇನು ಅಗೋಯಿಗೋ ಅಂದರೆ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಇದಕ್ಕೆ ನಿಮಗೆ ತಾಯಿ ಶಾರದೆಯ ಸಂಪೂರ್ಣ ಅನುಗ್ರಹ ಬೇಕು. ಆ ತಾಯಿಯ ಸಂಪೂರ್ಣ ಅನುಗ್ರಹ, ಶಾರದೆಯ ಅನುಗ್ರಹ ಆಗಲಿ ಅಂತ ನಾನು ಮತ್ತೊಮ್ಮೆ ನಿಮಗೆ ವಿದ್ಯಾರ್ಥಿಗಳಿಗಾಗಿ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಇವತ್ತು ಗುರುಜಿಯವರು ಆಗಮಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಮಾವಿನಕುರ್ವೆಯಲ್ಲಿ ಶ್ರೀ ನಾಗವನ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ ಶ್ರೀ ನಾಗದೇವರ 5ನೇ ವರ್ಷದ ಬೆಳ್ಳಿ ಪ್ರಭಾವಳಿ ಸಮರ್ಪಣೆ ಬ್ರಹ್ಮ ಕಲಶೋತ್ಸವ ಮತ್ತು ಅದ್ಧೂರಿಯಾದಂತಹ ವಿಶೇಷ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಸಂಜೆ 5 ಗಂಟೆಯಿಂದ 10 ಗಂಟೆವರೆಗೆ ಮಹಾಲಕ್ಷ್ಮಿ ನಮೋಸ್ತುತಿ ಮತ್ತು ನಿಮ್ಮ ಅಚ್ಚುಮೆಚ್ಚಿನ ಮಹರ್ಷಿ ಸಾಂತ್ವನ ಕಾರ್ಯಕ್ರಮವನ್ನು ಕೂಡ ನಡೆಸಲಾಗ್ತಾ ಇದೆ. ಮಹಾಲಕ್ಷ್ಮಿ ನಮೋಸ್ತುತಿ, ಮಹರ್ಷಿ ಸಾಂತ್ವನದಲ್ಲಿ ಖಂಡಿತವಾಗಿಯೂ ಪಾಲ್ಗೊಳ್ಳಿ. ಸ್ಥಳ ನಾಗವನ ದೇವಸ್ಥಾನ, ಮಾವಿನಕುರ್ವೆ ಬಂದರ, ಭಟ್ಕಳ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಖಂಡಿತವಾಗಿಯೂ ಪಾಲ್ಗೊಳ್ಳಿ ಅಂತ ಮತ್ತೊಮ್ಮೆ ತಿಳಿಸ್ತಾ ಈ ದಿನದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.